ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, 12ನೇ ಶತಮಾನದ ಮಹಾಶರಣ, ಶೂನ್ಯಪೀಠಾಧೀಶ್ವರ ಶ್ರೀ ಚನ್ನಬಸವೇಶ್ವರರ ವಚನದ ಸ್ಥಳಕಟ್ಟುಗಳನ್ನು ಶತಸ್ಥಲ ಮಾರ್ಗದ ಮೂಲಕ ಮೋಕ್ಷ ಹೊಂದಬೇಕೆಂದು ಯಶಸ್ವಿಯಾಗಿ ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಭಕ್ತ ಸ್ಥಳದ ಭಕ್ತನ ಭಕ್ತ, ಭಕ್ತನ ಮಹೇಶ, ಭಕ್ತನ ಪ್ರಸಾದಿ, ಭಕ್ತನ ಪ್ರಾಣಲಿಂಗ, ಭಕ್ತನ ಶರಣ, ಭಕ್ತನ ಐಕ್ಯ, ಭಕ್ತನ ನಿರ್ದೇಶನ ಸ್ಥಳ, ಭಕ್ತನ ತಾಮಸ ನಿರಸನ ಸ್ಥಳ, ಈ ರೀತಿಯ ಅಧ್ಯಯನ ಮುಗಿಸಿ ಮತ್ತೆ ಈಗ ಮಹೇಶನ ನಿರ್ದೇಶನ, ಮಹೇಶನ ತಾಮಸ ನಿರ್ದೇಶನ, ಮಹೇಶನ ಭಕ್ತ, ಮಹೇಶನ ಮಹೇಶ, ಮಹೇಶನ ಪ್ರಸಾದಿ, ಮಹೇಶನ ಪ್ರಾಣಲಿಂಗಿ, ಮಹೇಶನ ಶರಣ ಮುಗಿಸಿ ಈ ಮಹೇಶನ ಐಕ್ಯ ಸ್ಥಳ ಅಂದ್ರೆ ಮಹಾಲಿಂಗ ಸ್ಥಳ. ಮಹೇಶ ಸ್ಥಳದ ಕೊನೆಯ ಸ್ಥಳ ಇದು ಮಹಾಲಿಂಗ ಸ್ಥಳ. ಆ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವಚನಗಳದಾವ ಅಂತಂದ್ರೆ 5 ವಚನಗಳದಾವ. ಇದಾದ್ಮೇಲೆ ಮುಂದೆ ಪ್ರಸಾದಿ ಸ್ಥಳ ಸ್ಟಾರ್ಟ್ ಆಗ್ತದೆ. ಮಹೇಶ್ವರನ ಮಹಾಲಿಂಗ ಸ್ಥಳ. ಒಂದನೇ ವಚನ. ವಚನ ಪಿತಾಮಹ ಫಕೀರಪ್ಪ ಗುಳ್ಳಪ್ಪ ಹಳಕಟ್ಟಿ ಶರಣರು ಸಂಪಾದಿಸಿದ ಶುದ್ಧ ರೂಪದ ವಚನ ಸಾಹಿತ್ಯ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಅದು ನಮ್ಮ ಭಾಗ್ಯ ಅಂತ ತಿಳ್ಕೋಬೇಕು. ಜಗದ ಕರ್ತನು ಈ ಜಗದ ಸ್ಥಿತಿಯ, ಈ ಜಗದ ಗತಿಯ ನಡೆಸುವ ಪರಿಯನು ಆತನ ಲೀಲೆಯನ್ನು ಅರಿಯಬಾರದು. ಅಕಟಕಟ ದೇವ ದಾನವ ಮಾನವ ರನ್ನರಿಯದೆ ಅಹಂ ಎಂದು ಅಹಂಕರಿಸಿ ಕೆಟ್ಟರು ನೋಡಿರೆ. ಆ ಮಹಾಕರ್ತನು ತನ್ನ ಶಕ್ತಿಯ ವಿನೋದಕ್ಕೆ ರಚಿಸಿದನು ಅನೇಕ ರಚನೆಯನ್ನು ನೋಡಿರೆ. 3 ಪ್ರಧಾನರು, 9 ಪ್ರಜೆ ಪಸಾಯತರು, 14 ನಿಯೋಗಿಗಳು, 27 ಅನುಚರರು, ತನ್ನ ಇಷ್ಟತನುವಿನಿಂದಾದ ಜಗದ ಸ್ಥಿತಿ ಗತಿಯ ನಡೆಸುವನು. ಆ ಕರ್ತ ಕಟ್ಟಿದ ಕಟ್ಟಳೆಯನ್ನು, ಆಯುಷ್ಯ ಭವಿಷ್ಯವನ್ನು ನಿಮಿಷಾರ್ಧವ ಹೆಚ್ಚಿಸಬಾರದು, ಅಣುವರ್ಧವ ಕುಂದಿಸಬಾರದು. ನೋಡಿರೆ ಇದ ಆರಿಗೆಯೂ ಅರಿಯಬಾರದು. ಇದು ಬಲ್ಲರೇ ಬಲ್ಲರು. ನಮ್ಮ ಶರಣ ಕೂಡಲ ಚನ್ನ ಸಂಗಮದೇವ ನೀವೇ ಬಲ್ಲಿರಿ. ಈ ಜಗತ್ತು ಸೃಷ್ಟಿ ಮಾಡಿ ಜಗತ್ತಿನ ನಡವಳಿಕೆ
ನಡುವಳಿ ಹೆಂಗಿರ್ಬೇಕು, ಹೆಂಗೆ ನಡಿಬೇಕು ಅನ್ನೋದು ಎಷ್ಟು ಪರ್ಫೆಕ್ಟ್ ಆಗಿ ನಡೆಸನ ಪರಮಾತ್ಮ. ನೀವು ಏನ್ ಮಾಡ್ತೀರಿ, ಸಣ್ಣದೊಂದು ಸಂಸಾರ ಮಾಡಿಕೊಂಡು ಆ ಸಂಸಾರನೇ ಭಾರಿ ದೊಡ್ಡದಂತ ತಲೆ ಕೆಡಿಸ್ಕೊಂಡು ಅದರಾಗೆ ಬಹಳ ಟೆನ್ಷನ್ ಮಾಡ್ಕೊತಿರ್ತೀರಿ, ನಾನು ನನ್ನದು ಅಂತ. ಒಂದಿಷ್ಟು ಏನ್ ನೋಡ್ರಿಪ್ಪ ಅಂತಂದ್ರ, ಜಗತ್ತು ಮತ್ತು ಜಗದ ಕರ್ತನನ್ನು ನೋಡ್ರಿ, ನಿಮ್ ಸಂಸಾರ ಭಾರ ಏನೇನು ಅಲ್ಲ ಅದರ ಮುಂದ ಅಂತ ಹೇಳ್ತಾವ. ಅವನಿಗೆ ನೋಡ್ರಿ ಒಂದಿಷ್ಟು ಅವ ಹೆಂಗ್ ನಡೆಸ್ತಾನೆ. ಜಗದ ಕರ್ತನು ಈ ಜಗದ ಸ್ಥಿತಿಗತಿಯ ನಡೆಸುವ ಪರಿಯನು ಆತನ ಲೀಲೆಯನ್ನು ಅರಿಯಬಾರದು. ಹೆಂಗ ನಡೆಸ್ತಾನ, ಅವನ್ ಲೀಲೆ ಹೆಂಗದ. ಮನಿಯೊಳಗ ಒಬ್ರು ಏನಾರ ಕೆಟ್ಟ ಮಾಡಿದ್ರ, ತಪ್ಪು ಮಾಡಿದ್ರ, ಬಹಳ ಕೆಟ್ಟವ್ರು, ಬಹಳ ಹೊಲಸ, ಹಾಂಗಾರ ಹಿಂಗಾರ ಅಂತ ಒಬ್ಬರಿಗೊಬ್ರು ಮೂದಲಿಸುವುದೇನು, ಕಿರಿಕಿರಿ ಮಾಡೋದೇನು. ಅವ ಜಗತ್ತಿನೊಳಗೆ ದೇವತೆಗಳನ್ನು ಇಟ್ಕೊಂಡಾನ ಪರಮಾತ್ಮ, ರಾಕ್ಷಸರನ್ನು ಇಟ್ಕೊಂಡಾನ. ದೇವತೆಗಳು, ರಾಕ್ಷಸರು ಮತ್ತ ಮನುಷ್ಯರಂತ ಇಟ್ಕೊಂಡ. 50% ರಾಕ್ಷಸ, 50% ದೇವತೆ ಇರುವಂತವನೇ ಮನುಷ್ಯ. ರಾಕ್ಷಸರಂದ್ರ 100% ಕೆಟ್ಟವರು, ದೇವತೆಗಳಂದ್ರೆ 100% ಒಳ್ಳೆಯವರು. ಮನುಷ್ಯ 50-50. ಯಾವಾಗ ಪಾಪ ಪುಣ್ಯ ಎರಡು ಈಕ್ವಲ್ ಆಗ್ತಾವ ಅವಾಗ ಮನುಷ್ಯ ಜನ್ಮ ಬರ್ತದ. ದೇವತಾ ಶಕ್ತಿ ಕುಂದಿ 50% ಇಳಿತು, ಅಥವಾ ರಾಕ್ಷಸ ಶಕ್ತಿ ಕುಂದಿ 50% ಇಳಿತು, ಮನುಷ್ಯ ಆಗ್ಬಿಡ್ತಾನ. ರಾಕ್ಷಸ ಶಕ್ತಿ ಜಾಸ್ತಿ ಆಯ್ತು, ಅವ ರಾಕ್ಷಸ ಆಗ್ತಾನ. ದೇವತಾ ಶಕ್ತಿ 50%ಗಿಂತ ಜಾಸ್ತಿ ಆಯ್ತು, ದೇವರ. ಎರಡು ಈಕ್ವಲ್ ಆದಾಗ ಮನುಷ್ಯ ಆಗ್ಬಿಡ್ತಾನ. ಅದಕ್ಕೆ ಅವನು ಜಗತ್ತಿನೊಳಗ ಈ ಎಲ್ಲ ಮೂರು ರೀತಿ ಜನ ಅದರ. ಒಳ್ಳೆಯವರು ಅದರ, ಕೆಟ್ಟವರು ಅದರ, ಮಿಶ್ರ ಜೀವಿಗಳು ಅದರ. ಇವು ಹೆಂಗೆ ನಡೆಸ್ತಾನ ಪರಮಾತ್ಮನ ಜಗತ್ತು, ಅವ ನಡೆಸೋ ರೀತಿ ಒಂದ್ಸಾರಿ ನೋಡ್ರಿ. ಅಹಮೆಂದು ಅಹಂಕರಿಸಿ ಕೆಟ್ಟರೂ ನೋಡಿರಿ. ತಾವೇ ಮಾಡೋದು ಭಾರಿ ದೊಡ್ಡ ಕೆಲಸ, ತಾವೇ ನಡೆಸ್ಲಕತ್ತಿದ್ದ ಸಂಸಾರ ಭಾರಿ ದೊಡ್ಡ ಸಂಸ್ಥೆ ತಿಳ್ಕೊಂಡು ಆ ಮಹಾಕರ್ತನು ತನ್ನ ಶಕ್ತಿಯ ವಿನೋದಕ್ಕೆ ರಚಿಸಿದನು ರಚನೆಯ ನೋಡಿರೆ. ಇಲ್ಲೊಂದು ಸೂಕ್ಷ್ಮ ವಿಚಾರ. ಏನು ವಿಚಾರ? ಬಹಳ ಸ್ವಚ್ಛ ಶುದ್ಧ ಬ್ರಹ್ಮನಿಗೆ ಏನರೆ ವಿನೋದ ಬೇಕಾ? ಶುದ್ಧ ಬೇಕಾಗಿಲ್ಲ. ಅವನಲ್ಲಿ ಏನು ವ್ಯವಹಾರನೇ ಇಲ್ಲ. ಅವನಲ್ಲಿ ಸುಖ ದುಃಖ ವಿನೋದ ಏನೇನು ಅಂತ ಏನೇನು ಇಲ್ಲ. ಶುದ್ಧ ಬ್ರಹ್ಮ ಶುದ್ಧವಾಗ್ಯದನ. ಅದಕ್ಕೆ ಶಿವ ತನ್ನ ವಿನೋದಕ್ಕೆ ರಚಿಸಿದನು ಅನಂತ ಸೃಷ್ಟಿಗಳಂತ ಒಂದ್ ಕಡೆ, ಕೆಲವೊಂದ್ ಕಡೆ ವಚನಗಳು ಬರೀತಾರ. ಅದು ಇನ್ನೂ ಪರಿಪಕ್ವ ಇಲ್ಲದವ್ರು ಹೇಳ ಮಾತು. ಅವನಿಗೆ ಎದಕ್ಕೆ ಬೇಕು ವಿನೋದ? ಇಲ್ಲಿ ಸ್ವಚ್ಛ ಹೇಳ್ಯಾನ. ಏನಪ್ಪ ಅಂದ್ರ, ಆ ಮಹಾಕರ್ತನು ತನ್ನ ಶಕ್ತಿಯ ವಿನೋದಕ್ಕೆ ರಚಿಸಿದ ರಚನೆಯ ನೋಡಿರೆ. ಈಗ ನನಗ ಬಟ್ಟೆನೇ ಬೇಕಾಗಿಲ್ಲ, ಒಂದು ಲುಂಗಿ ಒಂದು ಟವೆಲ್ ಇದ್ರೆ ಸಾಕು. ನನಗೆ ಬಟ್ಟೆ ಎದಕ್ ಬೇಕು? ಬಟ್ಟೆ ಒಂದು ಲುಂಗಿ ಒಂದು ಟವೆಲ್ಲ ಒಂದು ಹಂಗಿದ್ರೆ ಸಾಕು. ಎಲ್ಲಿಗಾದ್ರೂ ಹೋಗ್ಬೋದು ನಾವೀಗ. ಏನು ಬಟ್ಟೆ ಬೇಕಾಗಿಲ್ಲ ನಮಗೆ ಜಾಸ್ತಿ. ಆದ್ರೂ ನಮಗ್ ಬಟ್ಟಿ ಹೊಲಿಸ್ಬೇಕು ಅಂತ, ಹೊಲಿಸ್ಕೋಬೇಕಂತ ನನಗಂತೂ ಇಲ್ಲ. ಹೊಲಿಸ್ಬೇಕಂತ ಯಾರ ಇಚ್ಛೆ ಅದು? ನನಗೊಂದು ಪ್ಯಾಂಟ್ ಶರ್ಟ್ ಹೊಲಿಸ್ಬೇಕಂತ ಯಾರ ಇಚ್ಛೆ? ಅವ್ರ ಇಚ್ಛೆ. ಅವರ ವಿನೋದಕ್ಕೆ ನಾನು ಬಟ್ಟೆ ಹೊಲ್ಕೋಬೇಕಷ್ಟೇ. ಅವರು ಶಕ್ತಿಯ ವಿನೋದಕ್ಕೆ ರಚಿಸಿದನು ರಚನೆಯ ನೋಡಿರಿ.
ನನಗಂತೂ ಬಟ್ಟಿ ಹೊಸ ಹಾಕೊಂಡ್ರು ಆಟೆ, ಹಳಿ ಹಾಕೊಂಡ್ರು ಆಟೆ, ನನಗೇನು ಬೇಕಾಗಿಲ್ಲ. ನನಗ ಹೊಸ ಬಟ್ಟೆ ತೊಡಿಸಿ ಅವ್ರು ಸಂತೋಷ ಪಡೋದಕ್ಕ ಅವ್ರು ಹೊಲಸು ಅಂತಾರ. ಬೇಕಾಗಿಲ್ಲ ಅಂದ್ರೂ ಅವ ಟೇಲರ್ ಗೊತ್ತದನ, ಬಟ್ಟೆ ಅಂಗಡಿ ಅವ ಗೊತ್ತದನ, ಯಾರು ಬ್ಯಾಡ ಅಂದ್ರೂ ಯಾವರ ಈದಿಮಾಯಿಗಳ ಕಾರ್ಯಕ್ರಮ ಮಾಡಿ ಬಟ್ಟಿ ಕೊಟ್ಬಿಡ್ತಾವ, ಚಲೋ ಬಟ್ಟಿ ಕೊಡ್ತಾವ. ಬಟ್ಟಿ ಚಲೋ ಅತ್ತೇಳ ಟೇಲರ್ ಬಲ್ಲಿ ಹೊಲಿಸಿ ತಂದು ಅಲ್ಮರೆಗೆ ಒಟ್ಟು ಬಿಡೋದು. ಉಟ್ಕೋಬೇಕ್ಯಾರು ಹಿಂಗ ಅಂದ್ರೆ ತನ್ನ ಶಕ್ತಿಯ ವಿನೋದಕ್ಕೆ. ಈ ಜಗತ್ತ ಸೂಕ್ಷ್ಮ ವಿಚಾರ ಗೊತ್ತಾಯ್ತ? ಅವನು ವಿನೋದಕ್ಕಲ್ಲ, ತನ್ನ ಶಕ್ತಿಯ ವಿನೋದಕ್ಕೆ. ಚಂದದಲ್ರಿ ಮಾತದು. ಆ ಮಹಾಕರ್ತನು ತನ್ನ ಶಕ್ತಿಯ ವಿನೋದಕ್ಕೆ ರಚಿಸಿದ ರಚನೆಯ ನೋಡಿರೆ, ತನ್ನ ಹೆಂಡತಿಗೆ ಖುಷಿ ಪಡಿಸೋದಕ್ಕ ಬಂಗಾರ ಬಟ್ಟೆ ಏನೇನ್ ಮಾಡ್ತಾರಲ್ಲ ಆಕಿನ ಖುಷಿ ಪಡಿಸೋದಕ್ಕಂತ, ತನ್ನ ಖುಷಿಗೆ ಅಲ್ಲ. 3 ಪ್ರಧಾನರು, 9 ಪ್ರಜೇಪಸಾಯಕರು, 14 ನಿಯೋಗಿಗಳು, 27 ಅನುಚರರು, ತನ್ನ ಅಷ್ಟತನುವಿನಾದ ಜಗತ್ತ ಸ್ಥಿತಿಗತಿಯನ್ನು ನಡೆಸುವನು. ಅವನಿಗೆ ಇವೆಲ್ಲ ಅಧಿಕಾರಿಗಳು. ಈ ಅಧಿಕಾರಿಗಳನ್ನು ಇಟ್ಕೊಂಡು ಅವೇನೋ 27 ನಕ್ಷತ್ರಗಳು, 14 ನಿಯೋಗಿಗಳಂದ್ರೆ 14 ಲೋಕಗಳು, 9 ಪ್ರಜೆಪಸಾಯಿತ ನವಗ್ರಹಗಳು, ಮತ್ತು 3 ಪ್ರಧಾನರು ಅಂದ್ರೆ ಬ್ರಹ್ಮ ವಿಷ್ಣು ರುದ್ರ ತ್ರಿಮೂರ್ತಿಗಳು, ಮತ್ತೆ ಅನುಚರರು, ಅವ್ರಿಗೆ ಹೆಲ್ಪ್ ಮಾಡಂತವ್ರೆಲ್ಲ ಕ್ಲರ್ಕ್ ಅಟೆಂಡರ್ ಇದ್ದಂಗೆ ಎಷ್ಟೋ ದೇವತೆಗಳು, ಮತ್ತು ಅಷ್ಟತನುಗಳು ಅಂತಂದ್ರೆ ಪಂಚಭೂತಗಳು, ಸೂರ್ಯ ಚಂದ್ರ ಆತ್ಮ ಅಂತೇಳಿ ಹಿಂಗೆಲ್ಲ ಏನ್ ಬರ್ತಾವ, ಇವೆಲ್ಲ ಒಂದೊಂದು ವ್ಯವಸ್ಥೆ. ಆ ಕರ್ತ ಕಟ್ಟಿದ ಕಟ್ಟಳೆಯನ್ನು ಆಯುಷ್ಯ ಭವಿಷ್ಯ ನಿಮಿಷಾರ್ಧವ ಹೆಚ್ಚಿಸಬಾರದು. ಒಂದು ಜೀವಿಯ 84 ಲಕ್ಷ ಜೀವರಾಶಿಗಳಲ್ಲಿ ಅವ್ರದ್ದು ಆಯುಷ್ಯ, ಅವ್ರ ಭವಿಷ್ಯ, ಅವ್ರ ಭೋಗದೊಳಗ 1 ನಿಮಿಷನೂ ಹೆಚ್ಚು ಕಡಿಮೆ ಮಾಡಂಗಿಲ್ಲ. ಅವನ್ ಹೆಂಗ ನಡ್ಸ್ಲಕತ್ತನ, ಎಷ್ಟು ಕರೆಕ್ಟ್ ಆಯುಷ್ಯ ಮುಗಿದ ಕೂಡ್ಲೇನೆ 1 ಸೆಕೆಂಡ್ ಇಡ್ಲಾರ್ದಂಗೆ ತಗೊಂಡು ಹೋಗ್ತಾನ. ಮತ್ತೆ ಇಲ್ಲಿ ಹುಟ್ಟಿ ಬರುವ ಭೋಗ ಅವ್ರಿಗೆ ಸರಿ ಆಯ್ತು ಅಂದ್ರೆ ಅವ್ರಿಗೆ ಹೆಂಗ್ ಹುಟ್ಟಿಸ್ತಾನ, ಏನ್ ಕೆಲಸ ಮಾಡ್ತಾನ ನೋಡ್ರಿ. ನಿಮಿಷಾರ್ಥವ ಹೆಚ್ಚಿಸಬಾರದು, ಅಣು ಕುಂದಿಸಬಾರದು. ಯಾರಿಗೆ ಭೋಗದೊಳಗೆ ಒಂಚೂರು ಕಡಿಮೆ ಅಲ್ಲಾರ್ದಂಗ, ಯಾರ ಭೋಗಕ್ಕೂ ಒಂಚೂರು ಕಡಿಮೆ ಅಲ್ಲಾರ್ದಂಗ ಅವ್ರ ಪಾಪ ಪುಣ್ಯಗಳಿಗೆ ತಕ್ಕಂತೆ ಭೋಗವನ್ನು ಅಗ್ದಿ ಕರೆಕ್ಟ್ ಕೊಟ್ಟು ನಡೆಸ್ತಾನ. ಇದು ಯಾರಿಗೆ ಅರಿಯಬಾರದು, ಯಾರಿಗೆ ಇದು ತಿಳಿಯಂಗಿಲ್ಲ. ಯಾರು ತಿಳಿತಾರ ಇದು ಬಲ್ಲರೇ ಬಲ್ಲರು. ಯಾರು ತಿಳಿದವರಿಗೆ ತಿಳಿತದಿಲ್ಲ, ತಿಳಿಗೇಡಿಗಳಿಗೆ ಇದು ಎಂದೆಂದು ತಿಳಿಯಂಗಿಲ್ಲ. ಆ ತಿಳಿದವ್ರಿಗೆ ಯಾರಪ್ಪ ಅಂದ್ರೆ ನಮ್ಮ ಶರಣ ಕೂಡಲ ಚನ್ನ ಸಂಗಮ ದೇವ ನೀವೇ ಬಲ್ಲಿರಿ ಅಂತ. ಒಂದು ಸ್ವಲ್ಪ ಕಸು ಬಕೆಟ್ ಕೊಟ್ಟು ಬರ್ತೇನೆ. ಒಬ್ರು ಯಾರು ಮಾತಾಡ್ಸ, 1-2 ನಿಮಿಷ ಬಂದೆ. ಅವ್ರು ಮುನ್ಸಿಪಾಲಿಟಿ ಕಸು ಬರ್ತಾರೆ, 1 ನಿಮಿಷ ಬರ್ತಾರೆ. ಪರಮಾತ್ಮನ ಲೀಲೆಯನ್ನ ಬಲ್ಲವರೇ ಎಲ್ಲವನ್ನೂ ನಿಭಾಯಿಸ್ತಾನೆ, ಯಾವುದನ್ನು ಕಡಿಮೆ ಆಗ್ತಾನೆ. ಒಂದು ಸಭದ ರಾಜ್ಯಗಳು ಮಾತೆ ದೂರಗಳು ಎಲ್ಲ ಸರಿಯಾಗಿ ನಡೆಯುವಂಗ, ಗ್ರಹಗತಿಗಳು ಎಲ್ಲ ಸರಿಯಾಗಿ ನಡೆಯುವಂಗ ಅವನಿಗೆ ನಿಭಾಯಿಸ್ತಾನೆ. ಆಮೇಲೆ ಹೆಚ್ಚ ಕಡಿಮೆ ನಾವು ಪರಮಾತ್ಮ ರಿಕ್ವೆಸ್ಟ್ ಮಾಡಿದ್ರೆ ಹೆಚ್ಚ ಕಡಿಮೆ ಮಾಡ್ತಾನೆ. ಇಲ್ಲಿ ನಮ್ಮ ಪ್ರಾರಂಭದ ತಕ್ಕ ನಾವು ಕೊಡ್ತಾನೆ ಹೋಗ ಇರ್ಬೋದಲ್ಲ. ಇಲ್ಲ ಯಾರು
ಯಾಕೆ ಬೋಸಾಕ ಬೇಕಿರತ್ತೆ ತಪ್ಸಾಕ ಸಾಧ್ಯನಿದೆ ಗೋಸ್ಕರವಾಗಿ ಮಾಡಿದಾರ ರಾವಣ ವಧೆ ಯಾಕೆ ಮಾಡಿದಾರ ಅವ್ನ ಲೀಲಾಗೋಸ್ಕರನ ಎತ್ತ ಬರೀ ಹೆಚ್ಚು ಬ್ರಹ್ಮಾಂಡಗಳಿಗೂ ಅಸಾಧ್ಯ ಅಂತ ಹೇಳ್ಬಿಟ್ಟಾರೆ ಪ್ರಾರಂಭ ಏನ್ ಮಾಡಕ್ಕಾಗಲ್ಲ. ಅದಕ್ಕ ಸಂಸಾರ ನಡೆಸಾಗ ಏನಾರ ತಾಪತ್ರಯಗಳು ಬಂದ್ರ ಏನ್ ನೋಡ್ಬೇಕಂತ ಹೇಳ್ಯಾರ ಈಗ ಅವರು ಮಹಾಲಿಂಗದ ಕಡೆ ಲಕ್ಷ್ಯ ಕೊಡ್ರಿ. ಮಹಾಲಿಂಗತ್ತಲ್ಲ ಅಂದ್ರ ದೊಡ್ಡ ಪ್ರಮಾಣದ ಸಂಸ್ಥೆ ಹೆಂಗ್ ನಡೆಸ್ಯಾನ ಆ ಪರಮಾತ್ಮ ಅದನ್ನ ನೋಡ್ರಿ. ದೊಡ್ಡದು ನೋಡಿದ್ರಿ ಅಂತಂದ್ರ ಏನಾಗ್ತದ, ನಿಮ್ಮದು ಸಮಸ್ಯೆ ಸಣ್ಣದಾದ. ನಿಮ್ಮ ಸಮಸ್ಯೆ ಸಣ್ಣದಾಗಬೇಕಾದ್ರೆ ದೊಡ್ಡ ಸಮಸ್ಯೆಯನ್ನ ನೋಡಿರಿ ಒಂದಿಷ್ಟು, ಅವಾಗ ನಿಮ್ ಸಣ್ಣ ಸಮಸ್ಯೆ ಸಣ್ಣದಾಗ್ತದೆ. ನಿಮ್ಮದೇ ಭಾರಿ ದೊಡ್ಡದು ಮಾಡ್ಕೊಂಡು ಕುಂತಿರಲ್ಲ. ಮುಂತಡಿ ಏನಾಯ್ತು, ಒಂದಿಬ್ಬರು ಗಂಡ ಹೆಂಡತಿ ಮಕ್ಕಳಾಗಿದ್ದಿಲ್ಲ. ಮಕ್ಕಳೆಲ್ಲರದಾಗ ಭಯಂಕರ ಅಲ್ಲಿ ಅಲ್ಲಿ ಟ್ರೀಟ್ಮೆಂಟು, ಮಠ ಗುರು ಆಶ್ರಮ ಹರಕೆ ದೇವರು ಏನೆಲ್ಲ ಮಾಡಿ ಒಂದು ಕೂಸು ಹಾಡಿದ್ರು. ಮದುವೆಯಾಗಿ 12 ವರ್ಷ ಮ್ಯಾಲ ಹುಟ್ಟೆ. ಹುಟ್ಟಿತು, ಭಯಂಕರ ಖುಷಿ ಪಟ್ರು, ಎಲ್ಲರಿಗೆ ಸ್ವೀಟ್ ಹಂಚಿದ್ರು, ಕಾರ್ಯಕ್ರಮಗಳು ಮಾಡಿದ್ರು, ಬರ್ತ್ಡೇ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು. ಅದರ ಲೀಲೆ ಎಷ್ಟು ಇತ್ತು, ಅದರ ಆಯುಷ್ಯ ಎಷ್ಟಿತ್ತು, ಅಷ್ಟು ದಿವಸ ಇದ್ದು ಅದು ಕೂಸು ಹೋಗ್ಬಿಡ್ತು. ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಭಯಂಕರ ದುಃಖಿಗಳಾಗಿ ಹಾಸಿಗೆ ಹಿಡಿದ್ಬಿಟ್ರು. ಹಾಸಿಗೆ ಹಿಡಿದ್ರು ಮುಂದೆ ಆಫೀಸ್ನಾಗ ಗಂಡಾಗ ಬಿಡ್ತಾರೇನೋ ಅವ್ರು. ಏಟ್ ದಿನ ಇಂಥ ಕಾರಣಕ್ಕಾಗಿ ಆಫೀಸ್ ಬಿಟ್ಟು ಕುಂದಿರ್ತೀವಿ, ಮನೆಗೆ ಬಾ ಅಂತೇಳಿ ಅವನ ಸಹೋದ್ಯೋಗಿಗಳು ಕರೆದು ಆಫೀಸಿಗೆ ಕರ್ಕೊಂಡೋಗಿ ಅವನಿಗೆ ಸೆಟ್ ಮಾಡಿದ್ರು. ಅವ ಆಫೀಸಿಗೆ ಹೋಗ್ಲಕ್ಕೆ ಶುರು ಮಾಡ್ದ. ಈ ಸಮಸ್ಯೆ ಅವ ಮರ್ತು ಬಿಟ್ಟ. ಅಷ್ಟೊಂದು ಬಾಧೆ ಇಲ್ಲ ಅವನಿಗೆ ಅಂತ ಒಂದು ಬಾಧೆ ಇಲ್ಲದಾಗ ಈಕೆ ಹೆಣ್ತಿ ಏನ್ ಮಾಡ್ಬೇಕು ಮನ್ಯಾಗ? ಆಕೆಗೆ ಅದು ಚಿಂತೆ ಮಾಡೋದು ಬಿಟ್ರೆ ಬೇರೆ ಕೆಲಸನೇ ಇಲ್ಲ. ಆಕೆ ಹಾಸಿಗೆ ಬಿಟ್ಟು ಮ್ಯಾಲೆ ಹೇಳಲೇ ಇಲ್ಲ. ಯಾರು ತಿಳಿಸಿ ಹೇಳಿದ್ರು ಬಿಡ್ಲಿಲ್ಲ. ಅದೇ ಹೆಂಗಾಗ್ತವ, ಅದೇ ಹೆಂಗಾಗ್ತವ, ಅದೇ ಹೆಂಗಾಗ್ತವ. ಭಯಂಕರ ದುಃಖ, ಭಯಂಕರ ದುಃಖ, ಭಯಂಕರ ದುಃಖ ಆಗಿ 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 ಕಡೆಗೆ ಎಲ್ಲ ಟ್ರೀಟ್ಮೆಂಟ್ ಮುಗಿದು ಮನಃಶಾಸ್ತ್ರಜ್ಞರು ಸೈಕಾಟ್ರಿಕ್ ಮಂದಿ ಬಂದು ಹೇಳಿದ್ರು ಅವರಿಗೂ ಹಠ ಪಾಲಿಲ್ಲ. ಅವಾಗ ಅವ್ರೇನ್ ಹೇಳಿದ್ರು, ಈ ಸಮಸ್ಯೆ ಹಿಂಗ ಬಗೆಹರಿಯಂಗಿಲ್ಲ, ಈಕಿಗೆ ಇದಕ್ಕಿಂತ ದೊಡ್ಡ ಸಮಸ್ಯೆ ಯಾವಾಗ ಅಟ್ಯಾಕ್ ಆಗ್ತದ ಅವಾಗ ಇದರಿಂದಕ್ಕೆ ಹೊರಗೆ ಬರ್ತಾಳ ಅಂತ. ಇದಕ್ಕಿಂತ ದೊಡ್ಡ ಸಮಸ್ಯೆ ಆಗಬೇಕು, ಅವಾಗ ಹೊರಗೆ ಬರ್ತಾಳ. ಏನ್ ಇದಕ್ಕಿಂತ ದೊಡ್ಡ ಸಮಸ್ಯೆ ಏನಾಗಬೇಕು? ಇದಕ್ಕಿಂತ ದೊಡ್ಡ ಸಮಸ್ಯೆ ಏನಿರ್ಲಕ್ ಸಾಧ್ಯ ಅದ ಜೀವನದಾಗ? ಇಷ್ಟು ಕಷ್ಟಪಟ್ಟು
ನಾವು ಆ ಕೂಸನ್ನು ಹಡಿಬೇಕಾದ್ರೆ ಎಷ್ಟು ನಾವು ಪ್ರಯತ್ನ ಮಾಡೀವಿ, ಆ ದೇವರಿಗೆ ಒಂದು ಸ್ವಲ್ಪ ಕರುಣೆ ಇಲ್ಲ. ಇದಕ್ಕಿಂತ ದೊಡ್ಡ ಸಮಸ್ಯೆ ಏನಿರ್ಲಕ್ಕೆ ಸಾಧ್ಯ ಅದ? ಇದೇ ದೊಡ್ಡ ಸಮಸ್ಯೆ ಮತ್ತೆ ವಾದ ಮಾಡಿಬಿಟ್ಲಕ್ಕೆ. ವಾದ ಮಾಡೋಣ. ಪಾಪ ಗಂಡ ಆಫೀಸಿಗೆ ಹೋಗೋದು ಬರೋದು, ಮನಿಗೆ ಬಂದ್ರ ಈ ಹೆಣ್ಮಗಳ ಕಾರಣ ಏನಾಗ್ಬಿಡ್ತು, ಅದು ಮನಿನೇ ಒಂದು ನರಕ. ಯಾಕರೆ ಬರ್ಬೇಕಪ್ಪ ಈ ಮನಿಗೆ, ಈಕಿ ಒಟ್ಟ ಆ ದುಃಖದಿಂದ ಹೊರಗೆ ಬರಲ್ಲ. ಅದೇ ಒಂದು ಭ್ರಾಂತಿ ಹಿಡ್ಕೊಂಡು ಬರೇ ಗೋಳಾಡ್ಕೋತಿರ್ತಾಳ, ಯಾಕರೆ ಬರ್ಬೇಕತ್ತೇಳ. ಅವ ಒಂಥರ ಚಿಂತೆ ಒಳಗೆ ಹೋಗ್ಬಿಟ್ಟ. ಕೂಸು ಹೋಗಿದ್ದ ಚಿಂತೆ ಬೇರೆ, ಅದು ಏನಂತ ಪರಿ ದೊಡ್ಡದು ಅನಿಸ್ಲಿಲ್ಲ ಅವನಿಗೆ. ಈ ಹೆಂಡತಿ ಸುಧಾರಿಸ್ಕೊಳ್ಳಲಾಗ್ಯಾಳಲ್ಲ ಅಂತ ಆ ಚಿಂತೆ ಒಳಗೆ ಮುಣಿಗಿ ಎಲ್ಲೋ ಹೋಗಿ ಬರೋ ಟೈಮ್ನೊಳಗೆ ಗಾಡಿ ಯಾವುದೋ ಒಂದು ಲಾರಿಗೆ ಹಾಯಿಸಿ ಅವನು ಶಿವನ ಪಾದ ಸೇರ್ಬಿಟ್ಟ. ಮನೆಯೊಳಗೆ ಬ್ಯಾಲೆನ್ಸ್ ಔಟ್ ಆಯ್ತು ಅಂತಂದ್ರೆ ಏನೆಲ್ಲ ಆಲ ಕಚ್ಚಿಬಿಡ್ತಾವ. ಬಹಳ ಹುಷಾರಾಗಿರ್ಬೇಕು. ಮನೆಯಾಗ ಯಾರಿಗೆ ಚಿಂತೆ ಆಗಬಾರ್ದು. ನಮ್ಲಿಂತ ನಮ್ಮ ಚಿಂತೆ ನಮ್ಮೊಳಗೆ ಇಟ್ಕೋಬೇಕು. ಇನ್ನೊಬ್ಬರಿಗೆ ನಾವು ಮಾಡೋ ಸೇವೆ, ನಾವು ಮಾಡುವ ಕರ್ತವ್ಯ ಭಗವದ್ಗೀತೆ ಒಳಗೆ ತಿಳಿದದ್ದು ಒಂದೇ ನಮಗೆ, ಮಾ ಶುಚ ಅಂದ್ರೆ ದುಃಖ ಪಡಬೇಡ. ನೀ ಬಂದದ್ದು ಇಲ್ಲಿ ಎಂಜಾಯ್ ಮಾಡ್ಲಕ್ಕ, ಸಂತೋಷವಾಗಿರುವುದಕ್ಕ. ಈ ದುಃಖಗಳು ಸುಳ್ಳು, ಲೋಕನೇ ಸುಳ್ಳು ಅಂತಂದ್ಮೇಲೆ ಲೌಕಿಕ ದುಃಖಗಳಾದ್ರೂ ಹೆಂಗ ಖರೆ ಇರ್ತಾವ, ಆ ಲೋಕನೂ ಸುಳ್ಳು, ಲೌಕಿಕ ದುಃಖನೂ ಸುಳ್ಳು, ಲೌಕಿಕ ಸುಖನೂ ಸುಳ್ಳು. ಸುಳ್ಳು ಜಗತ್ತಿನ ಸುಳ್ಳು ಸುಖ, ಸುಳ್ಳು ದುಃಖದೊಳಗೆ ಮುಳುಗಿ ನಿಂದು ಜೀವನ ಹಾಳು ಮಾಡ್ಕೋಬೇಡ. ಅದಕ್ಕೆ ಮಾ ಶುಚ. ಮತ್ತೇನ್ ಮಾಡ್ಬೇಕಪ್ಪ ಈ ಜಗತ್ತಿನಾಗ ಬಂದಾಗ? ಬೆಳಗ್ಗೆಯಿಂದ ಸಂಜೆ ತನಕ ನಿನ್ನದೇ ಆದ ಕೆಲವೊಂದು ಕರ್ತವ್ಯಗಳು ಏನದಾವ ಅವು ಸುಮ್ಮ ಮಾಡ್ಕೋತಿರು. ಅವ್ರು ಯಾರು ನೋಡೋರು ನೋಡ್ಲಿ, ಬಿಡೋರು ಬಿಡ್ಲಿ, ತಿಳ್ಕೊಳ್ಳೋರು ತಿಳ್ಕೊಳ್ಳಿ, ತಿಳ್ಕೊಳ್ಳೋದವ್ರು ಬಿಡಲಕ್ಕ ನಿನ್ ಕರ್ತವ್ಯ ನೀ ಮಾಡ್ಕೋತಿರು, ದುಃಖ ಪಡಬೇಡ. ಇಷ್ಟೇ ಭಗವದ್ಗೀತೆ ಒಳಗೆ ನನಗೆ ತಿಳಿದದ್ದು. ಉಳಿದದೇನು ತಿಳಿದಿಲ್ಲ. ಭಯಂಕರ ಎಲ್ಲಾ ಯೋಗಗಳು ಹೇಳ್ಯಾರ. ಅದ್ರಂಗ ಇಷ್ಟು ಸಾಕಲ್ರಿ ಭಗವದ್ಗೀತೆದಾಗ ತಿಳ್ಕೊಳಕ್. ನಮ್ಮ ಜೀವನದಾಗ ದುಃಖ ಪಡಬೇಡ, ಆನಂದವಾಗಿರು, ಮತ್ತೆ ನಿನ್ ಕರ್ತವ್ಯ ನೀ ಮಾಡ್ಕೋತಿರು. ಮತ್ತೇನಾರಲ್ರಿ ವಿಶೇಷ ಅದ್ರಾಗ ಭಗವದ್ಗೀತೆ ಒಳಗಿನ ಸಂದೇಶ? ಪರಮಾತ್ಮನಿಗೆ ಅರ್ಪಿಸಿ ನಿನ್ ಕರ್ತವ್ಯ ನೀ ಮಾಡು. ಆನಂದವಾಗಿರು, ದುಃಖ ಪಡಬೇಡ ಅಂದ್ರೆ ಅದೇ ನಿಷ್ಕಾಮ ಕರ್ಮ. ಸಂತೋಷವಾಗಿರು ಅಂದ್ರೆ ಆನಂದವಾಗಿರು ಅಂದ್ರೆ ಅದೇ ನಿನ್ ಕರ್ತವ್ಯ ನೀ ಮಾಡ್ಕೊತೀರ ಅಷ್ಟೇ. ಕರ್ತವ್ಯ ಬಿಡಬೇಡ. ಇಷ್ಟೇ ತಿಳಿದು ನಾನು. ಅದಕ್ಕೆ ಏನಾಗ್ಬಿಡ್ತು, ಆ ಕರ್ತವ್ಯ ಮಾಡೋದು ಯಾರು ತಪ್ಪಿಸ್ಬಿಟ್ರು ಮನೆಯೊಳಗೆ ಅಂದ್ರೆ ಮನೆ ಸಮಸ್ಯೆ ಚಾಲು ಆಗುತ್ತೆ. ಅದಕ್ಕಾಗಿ ಅವನ ಗಾಂಡವ ಅದ. ಈಗ ಏನ್ ಮನ್ಯಾಗ ಹಾಸಿಗೆ ಹಿಡಿದು ಬಿದ್ದಳು. ದಿನ ಅವನು ಆದ್ಮೇಲೆ ಮುಂದೆ ರೊಕ್ಕಿಲ್ಲ, ಸಂಬಳ ಸಮಸ್ಯೆ, ಮುಸುರಿ ತಿಕ್ಲಕ್ಕೆ ಹೋಗ್ಬೇಕಾಗ್ತದೆ. ಗಂಡನ ಕಳ್ಕೊಂಡ್ರು ಏನಿರ್ತದೆ? ಗೌರ್ಮೆಂಟ್ ಸರ್ವೆಂಟ್ ಅಂದ್ರೆ ಒಂದಿಟ್ಟು ಏನಾರ ಪೆನ್ಷನ್ ಏನಾರ ಬರ್ತಿರ್ತದೆ. ಬೇರೆ ಪ್ರೈವೇಟ್ ಸರ್ವೆಂಟ್ ಇತ್ತು ಅಂತಂದ್ರೆ ಏನ್ ಮಾಡ್ಲಕ್ಕಾಗ್ತದೆ? ಅವನ್ನಿಂತ ಎಲ್ಲ ಚಂದ ನಡೆದಿರ್ತದ. ಹೀಗಾಗಿ ಅದೇ ಒಂದು ಚಿಂತಿ. ಅವ್ರೇನು ಸೈಕ್ಯಾಟ್ರಿಕ್ ಹೇಳಿದ್ರು, ಇನ್ನ ಒಂದು ದೊಡ್ಡ ಸಮಸ್ಯೆ ಬಂದಾಗ ಈ ಸಮಸ್ಯೆ ಸ್ಥಾನದಾಗ್ತದ. ಈಗ ಸದ್ಯಕ್ಕೆ ಇವ್ರಿಗೆ ಇದೇ ಸಮಸ್ಯೆ ಬಹಳ ದೊಡ್ಡದಾಗ್ಯದ ಅಂದಾಗ ಕೂಸು ಹೋಗಿದ್ದ ಸಮಸ್ಯೆ ಬಹಳ ಸಣ್ಣದ ಅನಿಸ್ಬಿಡ್ತಾವ. ಅವಾಗ ಆಕಿಗೆ ಗಂಡು ಹೋದ ಕಣ್ ತೆರೆದಳು ನೋಡ್ರಿ. ಅವಾಗ ಬಾ ಇವ ವಾದ ಇನ್ನ ನಂದು ಫಜಿತಿ ಅದ ನೋಡು. ಹಿಂಗ ಸಿನಿಮಾದಾಗ ತೋರಿಸ್ತಿರ್ತಾರ ನೋಡ್ರಿ. ಎಲ್ಲ ಹೋಗಿ ಎಲ್ಲ ಧಾಪತ್ ಬಿದ್ದಿರ್ತಾರ, ತಲೆ ಕೆಟ್ಟಾಗಿರ್ತದ, ಹುಚ್ಚಾಗಿರ್ತಾರ. ಅವ್ರಿಗೆ ಎಷ್ಟು ಟ್ರೀಟ್ಮೆಂಟ್ ಕೊಟ್ರು ಆರಾಮಾಗಂಗಿಲ್ಲ. ಅವ್ರು ಯಾವಾಗ ಆರಾಮತ್ತಾರ? ಇನ್ನೊಂದು ಆಕ್ಸಿಡೆಂಟ್, ಹುಚ್ಚಿಗೆ ಆಕ್ಸಿಡೆಂಟ್ ಆದ ಶಾಣೆ ಆಗ್ತಾನೆ, ಶಾಣೆಗೆ ಆಕ್ಸಿಡೆಂಟ್ ಆದಾಗ ಹುಚ್ಚ ಆಗ್ತಾನೆ. ಜಗತ್ನಾಗ ನಡೆದೇ ಇದು. ಹುಚ್ಚಿಗೆ ಆಕ್ಸಿಡೆಂಟ್ ಆದಾಗ ಅವನ ಹುಚ್ಚಿನ ತಲೆಗೆ ಪೆಟ್ಟು ಬಿತ್ತು, ಅವ ಶಾಣೆ ಆಗಿರ್ತಾನೆ. ಶಾಣೆನ ತಲೆಗೆ ಪೆಟ್ಟು ಬಿತ್ತು, ಹುಚ್ಚ ಆಗ್ತಾನೆ. ಜಗತ್ನಾಗ ಆಗದೇ ಐತೆ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ದೃಷ್ಟಾಂತ ಸಮಯ ಬಹಳ ಆಗ್ತದ. ನಾಳೆ ಹೇಳೋಣ. ನಮ್ಮ ವಿಚಾರ ಸಾಗರ ತಗೊಳ್ಳೋಣ. ಹೇಳಕ್ಕೆ ಬೇಕಾದಷ್ಟು ಅದ.
ಯಾವಾಗ ಈ ವಚನದ ಒಂದು ಮರ್ಮ ಏನಂತಂದ್ರ ನಾನು ನನ್ನದು ಅಂತ ಅಹಂಕಾರ ಪಡಬೇಡ್ರಿ, ನಿಮ್ಗಿಂತ ಬಹಳ ದೊಡ್ಡ ಒಬ್ಬ ಪರಮಾತ್ಮ ಅಂತದನ. ಅವ ಜಗತ್ತು ಸೃಷ್ಟಿ ಮಾಡಿ ಆ ಜಗತ್ತಿನೊಳಗ ಏನಿರಬೇಕು ಏನಿರಬಾರ್ದು, ಯಾವದು ಇಡಬೇಕು ಯಾವತ್ತು ತೆಗಿಬೇಕು, ಎಂತಿಂತ ಜೀವಿಗಳಿಗೆ ಹುಟ್ಟಿಸಿ ಅನ್ನ ನೀರ ಕೊಟ್ಟು ಬದುಕಿಸ್ಲಕತ್ತಾನ. ಒಂದ್ ಸ್ವಲ್ಪ ಅವನು ನೋಡ್ರಿ, ಅವನ ಮುಂದೆ ನಿಮ್ದೇನು ಅಂತ ದೊಡ್ಡ ವಿಷಯ ಅಲ್ಲವೇ ಅಲ್ಲ ಅಂತ ನಮ್ಗೆ ಯಾವುದು ಭಾರಿ ದೊಡ್ಡ ಸಮಸ್ಯೆ ಆಗಿ ಕಾಡ್ಲಕತ್ತದಾಗ ಈ ಒಂದು ಉಪಾಯ ಹೇಳ್ಯಾರ ಚನ್ನಬಸವಣ್ಣವ್ರು. ಮಹಾಲಿಂಗ ಸ್ಥಳದಲ್ಲಿ ಇಡೀ ಬ್ರಹ್ಮಾಂಡ ನೋಡ್ರಿ, ಅದರೊಳಗ ಆ ಪರಮಾತ್ಮನೊಳಗೆ ಐಕ್ಯ ಆಗ್ಯದಂದ್ರೆ ಹೆಂಗ? ಮತ್ತೆ ಈ ಪರಮಾತ್ಮನ ಅರತ ಮೇಲೆ ಆ ಪರಮಾತ್ಮನೊಳಗೆ ಐಕ್ಯ ಆಗ್ಯದಂದ್ರೆ ಈಗ ಕೆಟ್ಟವರು ಮನೆಯೊಳಗೆ ಇದ್ದಾಗ ಸಹಿತ ಆ ಪರಮಾತ್ಮ ಕೆಟ್ಟವ್ರಿಗೆ ಅನ್ನ ನೀರ ಕೊಟ್ಟು ಮನ್ಯಾಗ ಇಟ್ಕೊಂಡನ ಇಲ್ಲ. ಈಗ ನಾವು ಸಹಿತ ಏನ್ ಮಾಡ್ಬೇಕು, ಅಂತ ಸಮಸ್ಯೆಗಳು ಬಂದಂತಾಗ ಅಂತವ್ರ ಬಗ್ಗೆ ನಾವು ತುಚ್ಛೀಕರಿಸದೆ ಅವ್ರಿಗೂ ಏನ್ ಮಾಡ್ಬೇಕು, ಪರಮಾತ್ಮ ಹೆಂಗೆ ಜಗತ್ತಿನಾಗ ಇಟ್ಕೊಂಡನ ದೇವ ದಾನವ ಮಾನವ, ಹಂಗ ನೀವು ದೊಡ್ಡ ಮನಸ್ಸು ಮಾಡಿ ಅಂಥವ್ರಿಗೂ ನೀವು ಅನ್ನ ಆಶ್ರಯ ಕೊಡಂತ ಗುಣ ಮಾಡಿದಾಗ ಅವಾಗ ಐಕ್ಯ ಸ್ಥಳಕ್ಕೆ ಹೋಗ್ಲಕ್ ಸಾಧ್ಯ ಆಗ್ತದೆ. ಅವನಂಗ ಪರಮಾತ್ಮನಂಗ ಆಗ್ಬೇಕಲ್ಲ ಐಕ್ಯ ಸ್ಥಳ ಅಂತಂದ್ರ. ಅರ್ಥ ಆಯ್ತರ ಇದು? ಪರಮಾತ್ಮನ ನೋಡಿಕೆ ಏನ್ ಬಹಳ ದೊಡ್ಡವ, ಬಹಳ ಶಾಣೆ ಅದನ, ಸರ್ವಜ್ಞ ಸರ್ವಕರ್ತೃ ಅಂತೇಳಿ ಪರಮಾತ್ಮನನ್ನ ವರ್ಣನ ಮಾಡಿ ಬಿಡೋದಲ್ಲ, ಅವನೊಳಗೆ ಐಕ್ಯ ಆಗ್ಬೇಕಲ್ಲ ನಾವೀಗ. ಅವನೊಳಗೆ ಐಕ್ಯ ಸ್ಥಳ ಇದು. ಐಕ್ಯ ಸ್ಥಳ ಅಂದ್ರೆ ಅವನಿಗೆ ನೋಡ್ರಿ, ಅವ ಹೆಂಗ್ ಮಾಡ್ಲಕತ್ತಾನ, ಅವನಿಗೆ ನೋಡಿ ಅವನಂಗ ನೀವು ಆಗ್ರಿ ಅಂತ ಪರಮಾತ್ಮನ ಗುಣಗಾನ ಮಾಡಿ ಅಲ್ಲಿಗೆ ಬಿಡೋದಲ್ಲದು. ಆ ಗುಣಗಾನಗಳ ತಕ್ಕಂತೆ ನಮ್ಮ ಜೀವನ ನಡೆಸ್ಕೊಂಡು ಹೋಗ್ಬೇಕು. ಒಂದ್ ಸಣ್ಣದೇನೋ ಕೆಲಸ ಮಾಡೋಣ, ಭಾರಿ ದೊಡ್ಡದೇನೋ ಮಾಡಿನ ಅಂತ ತಲೆಯಾಗಿಟ್ಕೊಂಡು ಅಹಂಕಾರ ಪಡೋಂಥವು ಬಿಡ್ರಿ. ಅವ ಇಡೀ ಜಗತ್ತು ಸೃಷ್ಟಿ ಮಾಡಿ ಎಲ್ಲರಿಗೆ ಏನೆಲ್ಲ ಕೊಟ್ಟು ಅವ ಏನರೇ ನಾನ್ ಮಾಡೀನಿ ನಾನು ಕೊಟ್ಟಿನಿ ಅಂತ ಎಲ್ಲರೇ ಅಂದನೇನವ? ಬಾಯಿ ಪಿಟ್ಟತೇಳಿ ಎಂದನೇನು ಯಾರು ಮುಂದರೆ? ಅವ ಹೆಂಗ ಮೌನವಾಗಿದಾನ? ಹಂಗ ನಿಂದನು ಬಾಯಿ ಮುಚ್ಕೊಂಡಿರು ಅಂತ ಅದು ಐಕ್ಯಸ್ತಲ್ಲ. ಏನೆಲ್ಲ ಮಾಡು, ಬಾಯಿ ಮುಚ್ಕೊಂಡಿರು, ಎಲ್ಲಿ ಹೇಳ್ಕೊಳಕ್ ಹೋಗ್ಬೇಡ ಬಹಳ ದೊಡ್ಡದಾಗಿ ಏನೋ ಮಾಡೀನಿ ಅಂತ. ಹೊಲಿ ನಿನ್ನು ತುಟಿಗಳನ್ನು ಮಂಕುತಿಮ್ಮ ಅಂತ. ಈ ಭೂಮಿ ಏನದ, ಭೂಮಿಯ 10 ಲಕ್ಷ ಪಟ್ಟು ದೊಡ್ಡದಂತದು ಸೂರ್ಯ. ಈ 10 ಲಕ್ಷ ಭೂಮಿಗಳು ಸೂರ್ಯನ ಹೊಟ್ಟೆಗೆ ಹೋಗ್ತಾವಂತ, ಅಷ್ಟು ದೊಡ್ಡವಂತವ ಸೂರ್ಯ. ಅಂತದೊಂದು ಬೆಂಕಿ ಉಂಡಿ ಪೂರ್ವದಾಗ ಉದಯ ಆಗಿ ಪಶ್ಚಿಮದಾಗ ಅಸ್ತ ಆಗ್ತದ. ಅಂದ್ರೆ ಎಷ್ಟು ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಜಗತ್ತಿನಾಗ ನಡೆದವ. ಅಂತ ಒಂದು ಜಗತ್ತು ಹೆಂಗ ನಡೆಸ್ತಾನ ಪರಮಾತ್ಮ, ಅವನಿಗೆ ನೋಡಿ ನೀವನು ದೊಡ್ಡ ನಡೆಸಷ್ಟು ದೊಡ್ಡ ಗುಣ ಕಲೀರಿ, ದೊಡ್ಡ ಮನಸ್ಸು ಮಾಡ್ಕೊಳ್ರಿ, ದೊಡ್ಡ ಬುದ್ಧಿ ಬೆಳೆಸ್ಕೊಳ್ರಿ. ಅದನ್ನು ಬಿಟ್ಟು ನೀವು ಏನ್ ಮಾಡ್ಲಕತ್ತೀರಿ ಅದೇ ಭಾರಿ ದೊಡ್ಡದಂತ ತಿಳ್ಕೊಳಕ್ ಹೋಗ್ಬೇಡ್ರಿ ಅಂತ ಪರಮಾತ್ಮ ನೋಡ್ಬೇಕಾದ್ರೆ ಪರಮಾತ್ಮನ ಕೆಲಸ ನೋಡ್ರಿ, ನಿಮ್ ಕೆಲಸಗಳು ಆ ಮಟ್ಟಿಗೆ ಶ್ರೇಷ್ಠ ಮಾಡ್ಕೊಳ್ರಿ ಅಂತ. ಅವಕ್ಕೆಲ್ಲ ಸಂಬಂಧಪಟ್ಟ ದೃಷ್ಟಾಂತಗಳು ಸಾಕಷ್ಟು ಅದಾವ, ಅವು ನಾಳೆ ಹೇಳೋಣ. ಇಲ್ಲಿ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ, ತರಂಗ 5, 247ನೇ ವಿಷಯಾಂಕ ಮಾಯೆಯ ಸ್ವರೂಪ, ನಾಮ ಭೇದದಿಂದ ಕೂಡಿದ ಮಾಯೆಯ ಸ್ವರೂಪದ ವರ್ಣನೆ. ಈ ಮಾಯೆಯ ಸ್ವರೂಪದ ವರ್ಣನೆಯಲ್ಲಿ ಅದಕ್ಕೆ ಮಾಯೆ ಅಂತ ಯಾಕಂತಾರೆ, ಅವಿದ್ಯೆ ಅಂತ ಯಾಕಂತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳಿವಿ. ಮಾಯೆ ಅಂತ ಯಾಕಂತಾರಂತಂದ್ರೆ
ಅದರೊಳಗ ಅಘಟಿತ ಘಟನಾಶಕ್ತಿ, ಆನೆಯನ್ನ ಸೂಜಿಯ ಕಣ್ಣೊಳಗಿಂದ ಹಾಯಿಸುವಂತಹ ಒಂದು ಪವಾಡ ಮಾಡುವಂತಹದ್ದು. ಕೋಡಗನ್ನ ಕೋಳಿ ನುಂಗಿತ್ತೋ, ಕೋಳಿಯಿಂದ ಕೋಡಗನನ್ನ ನುಂಗಿಸುವಂತಹ ಶಕ್ತಿ ಆ ಒಂದು ಮಾಯ ಒಳಗ ಆದ. ಮತ್ತೆ ಅಚಿಂತ್ಯ ಅಂತಂದ್ರ ನಮ್ಮ ಚಿಂತನಕ್ಕೆ ಅದು ನಿಲುಕುವುದಿಲ್ಲ, ಅದು ಹೀಗೆ ಅಂತ ಹೇಳಲಿಕ್ಕೆ ಬರಲ್ಲ, ಅದು ಅನಿರ್ವಚನೀಯ. ಅಚಿಂತ್ಯ ಆದ, ಅನಿರ್ವಚನೀಯ ಆದ. ಮತ್ತ ಅದನ್ನ ಏನರೆ ಇದು ಹಿಂಗೆ ಅಂತ ತಿಳ್ಕೋಬೇಕು ಅಂತ ಏನಾದ್ರೂ ನೀವು ಪ್ರಯತ್ನ ಮಾಡಲಿಕ್ಕೆ ಹೋದ್ರಿ ಅಂತಂದ್ರೆ ನಿಮ್ಮ ಯಾವ ಪ್ರಯತ್ನಕ್ಕೂ ಅದು ಅವೇದ್ಯವಾಗಿದೆ, ಅದು ನಿಮ್ಮ ಪ್ರಯತ್ನಕ್ಕೆ ನಿಲ್ಕಂಗಿಲ್ಲ. ಹೆಂಗದ ನೋಡ್ರಿ ಅದು, ನಿಮ್ಮ ಪ್ರಯತ್ನಕ್ಕೆ ನಿಲ್ಕಂಗಿಲ್ಲ, ಅವೇದ್ಯವಾಗಿದೆ, ಯುಕ್ತಿಗಳಿಂದ ಅವೇದ್ಯವಾಗಿದೆ. ಬೊಂಬೈ ಮದ್ರಾಸ್ ಟ್ರೇನ್ ನಮ್ಮ ರಾಯಚೂರು ಮೇಲಿಂದ ಓದ್ತದ. ಬಾಂಬೆ ಮದ್ರಾಸ್ ಟ್ರೇನ್ಗಳು ಒಂದು ದಿವಸಕ್ಕೊಂದು 25-30 ಟ್ರೇನ್ ಓದ್ತಾವ ನಮ್ಮ ರಾಯಚೂರು. ತಾಸಿಗೆ ಓದ್ತಾವ, ಜಗ್ಗಿ ಟ್ರೇನ್ ಅದಾವ. ಬಾಂಬೆ ಕೋಲಕ್ಕ ಮದ್ರಾಸ್ ಕೋಲಕ್ಕ ಮಸ್ತ್ ಟ್ರೇನ್ ಅವ ನಮ್ಮಲ್ಲಿ. ಒಬ್ಬ ಎಲ್ಲ ಟ್ರೇನ್ ರಶ್ ಇರ್ತಾವ, ಸಿಕ್ಕಾಪಟ್ಟೆ ರಶ್ ಇರ್ತಾವ, ಎಲ್ಲ ಟ್ರೇನ್ ರಶ್. ಬಾಂಬೆ ಕೆದ್ಕೋತಾರೋ ಮದ್ರಾಸ್ ಕೆದ್ಕೋತಾರೋ, ಒಟ್ಟು ಹೋಗದೆ ಮಂದಿ, ಹೋಗದೆ ಒಬ್ಬವನಿಗೆ ತಲೆ ಕೆಟ್ಟು ಬಿಡ್ತದ. ಇಷ್ಟು ಮಂದಿ ಇಷ್ಟು ಟ್ರೇನಾಗ ಹೋಗ್ತಾರ, ಪರಮಾತ್ಮಗ ಒಂದು ಸ್ವಲ್ಪನೂ ಕರುಣೆ ಇಲ್ಲಲ್ಲ. ಅದಕ್ಕ ಈ ಜನರಿಗೆ ಒಂದು ಚಲೋ ಅನುಕೂಲ ಮಾಡೋಣ ಅಂತೇಳಿ ತಪಸ್ಸಿ ಕೂತ್ಬಿಟ್ನಂತವ. ಕುಂತು ಏನ್ ಮಾಡಪ್ಪ, ಈಗ ಬೆಂಗಳೂರಾಗ ಅವು ರೋಡ್ ಮೇಲೆ ರಶ್ ಇದ್ದದ್ದು ಫ್ಲೈ ಓವರ್ ಅಂತ ಮಾಡ್ಯಾರ ನೋಡ್ರಿ, ಮ್ಯಾಲಿಂದ ಹೋಗದು. ಅದಕ್ಕೆ ಅವ ತಪಸ್ಸಿ ಕೂತು ಪರಮಾತ್ಮ ಬಂದನಂತ ಏನು ಅಂತ ಕೇಳಿದ್ರ, ಏನಪ್ಪ ಜನ ಎಷ್ಟು ಕಷ್ಟಪಡ್ತಾರ ಟ್ರೇನ್ನಾಗ ಹೋಗ್ಬೇಕಾದ್ರ, ಸಾಮಾನುಗಳು ಹೊತ್ಕೊಂಡು ಎಷ್ಟು ಹೈರಾಣ ಆಗ್ತಾರ, ನಿನಗೊಂದು ಸ್ವಲ್ಪ ಕರುಣೆ ಇಲ್ಲ ಈ ಜಗತ್ತಿನ ಮಂದಿ ಮೇಲೆ. ಏನ್ ಮಾಡಬೇಕು? ಬಾಂಬೆ ಟು ಮದ್ರಾಸ್, ಮದ್ರಾಸ್ ಟು ಬಾಂಬೆ, ಎಷ್ಟು ಜನ ಹೋಗ್ತಾರ ಬರ್ತಾರ. ಅದಕ್ಕೆ ನಾನೇನು ಮಾಡ್ಬೇಕು? ನೀ ಏನ್ ಮಾಡ್ಬೇಕಂದ್ರೆ ಒಂದು ಫ್ಲೈ ಓವರ್ ಮಾಡುವ, ಮದ್ರಾಸ್ ಟು ಬಾಂಬೆ ಫ್ಲೈ ಓವರ್ ಮಾಡ. ಹುಚ್ಚ, ಯಾರಿಗೆ ಏನಾರೇ ಕೇಳ್ತಾರ, ಹೊರ ಇಂಥವ್ರ ಯಾರ ಕೇಳ್ತಾರೇನು? ಮದ್ರಾಸ್ ಟು ಬಾಂಬೆ ಫ್ಲೈ ಓವರ್ ಮಾಡೋದಂದ್ರೆ ಅದಕ್ಕೆ ಸಿಮೆಂಟ್ ಎಷ್ಟು ಬೇಕು, ಕಬ್ಬಣ ಎಷ್ಟು ಬೇಕು, ಕೆಲಸದವ್ರು ಎಷ್ಟು ಲೇಬರ್ಗಳು ಬೇಕು, ವರ್ಷ ಕೆಲಸ ಮಾಡಬೇಕು. ಅದೇನು ಸಣ್ಣ ಕೆಲಸ ಅದೇನು? ಇಂಥದೆಲ್ಲ ಕೇಳಬಾರ್ದು, ಇವೆಲ್ಲ ತಪ್ಪು. ಅದಕ್ಕೆ ನೀ ಏನ್ ಮಾಡು, ಅದು ಬಿಟ್ಟು ಮತ್ತ ಇನ್ನ ಒಂದು ಬೇರೆ ಏನಾರ ಇದ್ರೆ ಕೇಳು. ನಿನ್ ತಪಸ್ಸಿಗೆ ಮೆಚ್ಚಿನಿ, ಬಹಳ ಕ್ರಮಬದ್ಧವಾದ ತಪಸ್ ಮಾಡಿದಿ, ನಿನಗೊಂದು ಏನಾರೇ ಫಲ ಕೊಟ್ಟು ಹೋಗ್ತೀನಿ, ವರ ಕೊಟ್ಟು ಹೋಗ್ತೀನಿ. ಆಗಂಗಿಲ್ಲ ಅಂತ ನಾ ಕೇಳಿದ್ದು, ಅವೆಲ್ಲ ಆಗ್ಲಾರ್ದ ಮಾತ. ಮತ್ತ ಇನ್ನೊಂದು ಪ್ರಶ್ನೆ ಕೇಳಂದಿದೆ, ಮತ್ತ ಅದಕ್ಕೆ ಕೇಳ್ತೀನಿ ನೋಡ. ಮದುವೆ ಮಾಡ್ಕೊಂಡು ಇಷ್ಟು ವರ್ಷ ಆಯ್ತು, 45 ವರ್ಷ ಆಯ್ತು. ಆದ್ರ ನನ್ನ ಬಗ್ಗೆ ನನ್ನ ಹೆಂಡತಿ ಮನಸ್ಸಿನಾಗ ಏನ್ ಅಭಿಪ್ರಾಯ ಆದ ಅನ್ನೋದೇ ನನಗೆ ಇಲ್ಲಿ ತನಕ ತಿಳಿದಿಲ್ಲ ಅನ್ನಂತ. ನನ್ನ ಹೆಂಡತಿ ಮನಸ್ಸಿನಾಗ ನನ್ನ ಬಗ್ಗೆ ಚಲೋ ಅಂತಾದೋ, ಕೆಟ್ಟ ಅಂತಾದೋ, ಬೇಕಂತಾದೋ, ಬ್ಯಾಡ ಅಂತಾದೋ, ಇವನಿಗೆ ಬದುಕಿಸ್ಬೇಕಂತಾದೋ, ಸಾಯಿಸ್ಬೇಕಂತಾದೋ, ಯಾವಾಗ ಬೇಕಾವಾಗ ಹೆಂಗ್ ಬೇಕು ಹಂಗೆ ಮಾಡ್ತಿರ್ತಾಳ. ಏನಿದು ಆಕಿದ ಅಭಿಪ್ರಾಯ? ಚಲೋನು ತಿಳಿಯಲ್ಲ, ಕೆಟ್ಟನು ತಿಳಿಯಲ್ಲ. ಒಮ್ಮೊಮ್ಮೆ ಭಾರಿ ಕೆಲಸ ಮಾಡಿ ಭಾರಿ ಏನು ಮಾಡ್ತಾಳ, ಒಂದೊಂದ್ ಸಾರಿ ಪೂರ್ತಿ ಕೆಲ್ಸಕ್ಕೆ ಬರ್ಲಾರ್ದವನಿಗೆ ಮಾಡ್ದಂಗ ಮಾಡ್ತಾಳ. ಏನ್ ಮಾಡ್ಬೇಕು? ನನಗ ತಿಳಿಲಾರ್ದಂಗಾಗ್ಯದ. ಆಕಿ ಮನಸ್ಸಿನಾಗ ನನ್ನ ಬಗ್ಗೆ ಆದರೆ ಏನು, ಗಂಡ ಅಂದ್ರೆ ಆಕಿ ಮನಸ್ಸಿನಾಗ ಏನ ತಿಳ್ಕೊಂಡಾಳ ಅಂತೆ ನನಗದು ತಿಳಿದಿಲ್ಲ ಅಂತ ಅನ್ನಂತ. ಅದು ಒಂದ್ ಸ್ವಲ್ಪ ನಿನಗ್ ಗೊತ್ತಿದ್ರೆ ತಿಳಿಸ್, ನನ್ನ ಹೆಂಡತಿ ಮನಸ್ಸಿನಾಗ ನನ್ನ ಬಗ್ಗೆ ಏನದ ಅಂತೇಳಿ ತಿಳಿಸ್.
ಅವಾಗ ಪರಮಾತ್ಮ ಅನ್ನಂತ ಅದು ಫಸ್ಟಿಂದ ಕೇಳಿದ್ದಲ್ಲ, ಏನು ವರ ಅದು ಫಸ್ಟಿಗೆ ಏನ್ ಕೇಳಿದ್ದವ? ಏನು ವರ ಕೇಳಿದ್ದ ಫಸ್ಟಿಂದು? ಫ್ಲೈ ಓವರ್ ಮಾಡಂತ ಕೇಳಿದ್ದಲ್ಲ. ಆ ಫ್ಲೈ ಓವರ್ 1 ಲೈನ್ ಮಾಡಮ್ಮ, 2 ಲೈನ್ ಮಾಡಮ್ಮ, ಬಾಂಬೆ ಟು ಮದ್ರಾಸು, ಮದ್ರಾಸ್ ಟು ಬಾಂಬೆ ಒಂದೇ ಲೈನ್ ಮಾಡಿದ್ರೆ ಮತ್ತೆ ಟ್ರಾಫಿಕ್ ಜಾಮ್ ಆಗ್ತದ. 2 ಲೈನ್ ಮಾಡ್ಬೇಕ, ಇನ್ನು 1 ಲೈನ್ ಮಾಡ್ಬೇಕ ಕೇಳು, ವಿಚಾರ ಮಾಡಿ ಹೇಳು. ಅದನ್ನ ಮಾಡಿಬಿಡಮು, ಅದು ಮಾಡ್ಬೇಕಂತ ಅನ್ಸ್ಲಕತ್ತದ ನನ್ಗ. ಅದಕ್ಕೆ ಇವ ಶಿಷ್ಯ ಏನಂತ ಭಕ್ತ, ಯಾಕ ಪ್ಲೇಟ್ ಚೇಂಜ್ ಮಾಡಿದಲ್ಲ ಅನ್ನಂತ. ಮತ್ತ ಅದು ಮಾಡ್ಲಕ್ಕ ಆಗಂಗಿಲ್ಲ ಅಂದಿದ್ದಕ್ಕೆ 2ನೇ ವರ ಕೇಳು ಅಂದಿ. ಮತ್ತ ಅದು 2ನೇ ವರ ಕೇಳಕ ನೀ ಹೇಳಿದ್ದಕ್ಕೆ ನಾ 2ನೇ ವರ ಕೇಳಿನಿ. 2ನೇ ವರ ಕೇಳಿದ್ರೆ ಅದ್ರ ಬಗ್ಗೆ ಒಂದು ಚೂರು ಮಾತಾಡ್ಲಾರ್ದೆ ಮತ್ತ ಮೊದಲನೇ ವರಕ್ಕ ನೀನು ವಾದಲ್ಲ, ಇದ್ಯಾಕೆ ನೀನು ಚೇಂಜ್ ಮಾಡಿದಿ ಪ್ಲೇಟ್ ಮತ್ತ ಅಂತ ಅನ್ನಂತ ಭಕ್ತ. ಅದಕ್ಕ ಪರಮಾತ್ಮ ಹೇಳಿದ್ನಂತ, ನನ್ನ ಹೆಂಡತಿ ಮನಸ್ಸಿನಾಗ ನನ್ನ ಬಗ್ಗೆ ಏನದ ಅಂತೇಳಿ ನನಗೇ ತಿಳಿದಿಲ್ಲೋ ಮಾರಾಯ. ಮತ್ತೆ ನಿನ್ನ ಹೆಂಡತಿ ಮನಸ್ಸಿನಾಗ ನಿನ್ನ ಬಗ್ಗೆ ಏನದಂತ ನನಗೇನು ತಿಳಿಲಕ್ಕೆ ಸಾಧ್ಯ ಅದ? ಅವನಿಗೆ ಅದು ಸಮಸ್ಯೆ, ಅವನ ಸಮಸ್ಯೆನೇ ಅವನಿಗೆ ದೊಡ್ಡದಿದ್ದವ್ರನ್ನ ನಮ್ಮ ಸಮಸ್ಯೆ ಬಗ್ಗೆ ಅವನೇನು ಚಿಂತನೆ ಮಾಡ್ತಾನ. ಹಿಂಗಾಗಿ ಯುಕ್ತಿಗಳಿಗೆ ಅದು ನಿಲುಕಲಾರದಂತದು. ಇದು ಹಿಂಗೆ ಅಂತ ಹೇಳಕ್ಕೂ ಬರಲ್ಲ. ಅದನ್ನು ನಾವು ಪ್ರಯತ್ನ ಪಟ್ಟು ತಿಳ್ಕೊಳಕ್ ಹೋದ್ರೆ ಅದು ನಮ್ಮ ಏನದ ಶಬ್ದ ಯುಕ್ತಿ, ನಮ್ಮ ಯುಕ್ತಿ ಅಂತ ಏನದಲ್ಲ, ಯುಕ್ತಿಗೆ ನಿಲ್ಕಂಗಿಲ್ಲ, ನಮ್ಮ ಪ್ರಯತ್ನಕ್ಕೆ ನಿಲ್ಕಂಗಿಲ್ಲ. ಹೆಂಗ್ ಮಾಡ್ತೀರಿ? ಇಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಅಂತ. ನಾವು ಅದನ್ನು ಅರಿಯಲು ಹೋದರೆ ಒಂದು ದೇಶದಲ್ಲಿ ಇದ್ದದ್ದು ಇನ್ನೊಂದು ದೇಶದಲ್ಲಿ ಇಲ್ಲ, ಒಂದು ಕಾಲದಲ್ಲಿ ಇದ್ದದ್ದು ಇನ್ನೊಂದು ಕಾಲದಲ್ಲಿ ಇಲ್ಲ, ಒಂದು ವಸ್ತುವಿನಲ್ಲಿ ಇದ್ದದ್ದು ಇನ್ನೊಂದು ವಸ್ತುವಿನಲ್ಲಿಲ್ಲ. ನಾವು ಅದನ್ನು ಪ್ರಯತ್ನ ಪಟ್ಟು ಯುಕ್ತಿ ಪಟ್ಟು ಏನೋ ಮಾಡ್ಲಿಕ್ಕೆ ಹೋದ್ರೆ ನೋ, ಅದು ಸಾಲದೇ ಇಲ್ಲ. ಉಳ್ಳ ಬ್ರಹ್ಮವನ್ನೇ ಇಲ್ಲೆನಿಸುವುದು, ಇಲ್ಲದ ಲೋಕವನ್ನೇ ಉಂಟೆನಿಸುವುದು, ಏನು ಅದಪ್ಪ, ಅದು ಬಹಳ ವಿಚಿತ್ರದ ಮಾತದು. ಕಾಯ ವಾಚ ಮನಸ ಇಂದ್ರಿಯಗಳಿಗೆ ಒಮ್ಮೆ ವೇದ್ಯವಾಗಿದ್ದು ಇದು ಹಿಂಗೆ ಅಂತ ತಿಳ್ಕೊಳಕ್ಕಾದ್ರೆ ಮತ್ತೊಂದು ಸಾರಿ ಅದರ ಅಪೋಸಿಟ್ ಇರ್ತದ. ಅದು ಹೆಂಗದ ಇದು? ಮತ್ತೆ ಅವಿದ್ಯೆ ಅನ್ನುವ ಒಂದು ಶಬ್ದ, ಈ ಅವಿದ್ಯೆ ಅಂತ ಯಾಕಂತಾರಂದ್ರೆ ವಿದ್ಯೆಯಿಂದ ಅದು ನಾಶವಾಗುವ ಕಾರಣ ಅವಿದ್ಯೆ ಅಂತೀವಿ. ಅದಕ್ಕೆ ಬಸವಾದಿ ಶರಣರ ವಚನಗಳು, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅನ್ನೋ ರೀತಿಯಲ್ಲಿ ಅದು ವಿದ್ಯೆಯ ಬಲದಿಂದ ಅವಿದ್ಯೆಯ ಕೇಡು ನೋಡಯ್ಯ. ಅದು ವಿದ್ಯೆ ಬಂತು ಅಂತಂದ್ರ ಅವಿದ್ಯೆ ಹೋಗ್ಬಿಡ್ತು. ಸತ್ಯ ಹೇಳೋದು ನೀವು ರೂಢಿ ಮಾಡಿಕೊಂಡು ಗಟ್ಟಿ ಆದ್ರಿ ಅಂತಂದ್ರ ಅಸತ್ಯ ಹೋಗ್ಬಿಡ್ತದ. ಜ್ಞಾನಿ ಆದ್ರಿ ಅಂತಂದ್ರ ಇಡೀ ಬ್ರಹ್ಮಾಂಡವನ್ನ ಒಂದು ಮಾಡಿ ಅಖಂಡವಾಗಿ ನೋಡುವಂತ ಗುಣ ಕಲ್ತ್ರಿ ಅಂತಂದ್ರ ಅಜ್ಞಾನ ಅಂದ್ರೆ ಭೇದ ಭಾವ ಹೋಗಿಬಿಡ್ತದ. ಬೆಳಕು ಮಾಡ್ಕೊಂಡ್ರಿ ಅಂದ್ರೆ ಕತ್ತಲು ಹೋಗಿಬಿಡ್ತದ. ಅದಕ್ಕ ಈ ಅರ್ಥದಲ್ಲಿ ಇದಕ್ಕೇನಂತಾರ ವಿದ್ಯೆ. ನೀವು ವಿದ್ಯೆ ಕಲ್ತಂಗ ಅವಿದ್ಯೆ ನಾಶ ಆಗಿಬಿಡ್ತದ. ಕಾರಣ ಶರೀರ ನಷ್ಟ ಆಗಿ ಹೋಗ್ಬಿಡ್ತದ. ಜೀವನ್ಮುಕ್ತಿ ಒಂದು ಸಮೀಪ ಆಗ್ತದ. ಅಂತಃಕರಣ ಇಲ್ಲದಂಗ ಆಗ್ತದ, ಕರಗಕೋತ ಹೋಗ್ತದ. ಮನಸ್ಸು ಕರಗಬೇಕಂತಾರಲ್ರಿ, ಕರಗಬೇಕಂತಂದ್ರೆ ಏನು? ಮನಸ್ಸಿನೊಳಗಿನ ಅಜ್ಞಾನ ಹೋಗ್ಬೇಕು, ಭೇದ ಭಾವ ಹೋಗ್ಬೇಕು ಅಂತ. ಎರಡು ಶಬ್ದಗಳ ಅರ್ಥ ಗೊತ್ತಾದು. ಈಗ ಮಾಯೆಯ ನಾಮ ಭೇದಗಳಿಂದ ಅದರ ಸ್ವರೂಪ ವರ್ಣನೆ ಮಾಡ್ಲಿಕ್ಕತ್ತಾರ.
ಒಂದು ಮಾಯೆ ಅಂದ್ರೆ ಏನಂತ ಗೊತ್ತಾಯ್ತು? ಮಾಯೆ ಅಂದ್ರೆ ಹೇಳ್ರಿ, ಪರ್ಫೆಕ್ಟ್ ಆಗಿ ಹೇಳಕ್ ಬರ್ಬೇಕು. ಅಘಟಿತ ಘಟನಾ ಶಕ್ತಿ, ಅಘಟಿತ ಘಟನಾ ಶಕ್ತಿ ಇದೆ. ಮತ್ತ ಅಚಿಂತ್ಯ. ಅಚಿಂತ್ಯ ಅಂದ್ರೆ ಅನಿರ್ವಚನೀಯ, ನಮ್ಮ ಚಿಂತನೆಗೆ ಅದು ನಿಲ್ಕಂಗಿಲ್ಲ. ಮತ್ತೆ ನಮ್ಮ ಬುದ್ಧಿಗೆ ಅದು ನಿಲ್ಕಂಗಿಲ್ಲ. ಅದನ್ನ ತಿಳ್ಕೋಬೇಕು ಅಂತೇಳಿ ನಾವು ಯುಕ್ತಿ ಪ್ರಯತ್ನ ಅದು ಏನಾರ ತಿಳ್ಕೊಂಡ್ರೆ ತಿಳ್ಕೊಂಡ್ಬಿಡ ಮತ್ತು ಬೆನ್ನ ಹತ್ತಿದ್ರ ನಮಗ ಯುಕ್ತಿಗೆ ಅದು ನಿಲ್ಕೋದಿಲ್ಲ. ಯುಕ್ತಿ ಅಂದ್ರೆ ನಮ್ಮ ಪ್ರಯತ್ನಕ್ಕೆ ಅದು ನಿಲ್ಕಂಗಿಲ್ಲ. ಇಷ್ಟು ಮೂರು ಲಕ್ಷಣಗಳು. ಒಂದು ಕಾಲದಲ್ಲಿದ್ದದ್ದು ಇನ್ನೊಂದು ಕಾಲದಲ್ಲಿಲ್ಲ, ಒಂದು ದೇಶದಲ್ಲಿದ್ದದ್ದು ಇನ್ನೊಂದು ದೇಶದಲ್ಲಿಲ್ಲ, ಒಂದು ವಸ್ತುವಿನಲ್ಲಿದ್ದದ್ದು ಇನ್ನೊಂದು ವಸ್ತುವಿನಲ್ಲಿಲ್ಲ, ಒಂದು ಪ್ರಸಂಗದಾಗ ಇದ್ದದ್ದು ಇನ್ನೊಂದು ಪ್ರಸಂಗದಾಗ ಇಲ್ಲ. ಇದು ಬರಬೇಕು. ಅವಿದ್ಯೆ ಅಂತ ಯಾಕಂತಾರ? ವಿದ್ಯೆಯನ್ನ ನಾಶ ಆಗೋದಕ್ಕೆ ಅವಿದ್ಯೆ ಅಂತಾರೆ. ಇದರ ಮುಂದಿನ ಭಾಗ ಅಜ್ಞಾನ. ಅಜ್ಞಾನ ಏನಿದು? ಅಜ್ಞಾನ ಅಂತಂದ್ರೆ ಈಗ ನಾವು 6 ರಿಂದ 7, 7 ರಿಂದ 8 ಹಿಂಗೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಕ್ಕ ಮುಂಜಾನೆ ಕೆಲ್ಸಕ್ಕೆ ಹೋಗೋರಿಗೆ ಅದು ಸಮಸ್ಯೆ ಆಗ್ಲಕತ್ತದ ಕಾಣಿಸ್ತದ. ನಮ್ಮ ಬೆಳಗಿನ ಪಾಠಕ್ಕ ಒಂದು 5-6 ಮಂದಿ ಅಷ್ಟೇ ಕುಂದಿರ್ಲಕತ್ತೀರಿ, ಉಳಿದವರೆಲ್ಲ ತಮ್ಮ ಕೆಲ್ಸಕ್ಕೆ ಹೋಗ್ಬಿಡ್ಲಕತ್ತಾರ. ಅದಕ್ಕೆ ಇದ್ರದ್ದು ಸರಿಯಾದ ಕ್ರಮ ನಡೀತಾ ಇಲ್ಲ. ಹಿಂಗಾಗಿ ನಾವು ಟೈಮ್ ಚೇಂಜ್ ಮಾಡಬೇಕಾಗ್ಯದ. ಈ ಟೈಮ್ ಸೂಟೇಬಲ್ ಇಲ್ಲ ಜನರಿಗೆ. 8 ಆಗ್ತದ, 8:15 ಆಗ್ತದ, 9 ಆಗ್ತದ, ಮುಂದವ್ರ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಸಮಸ್ಯೆ ಆಗೋದಕ್ಕೆ ಸ್ಟ್ರೆಂತ್ ಕಡಿಮೆ ಆಗ್ಯದ. ನಾವು ಅದನ್ನ 5 ಮಾಡೋಣ, 5:15 ಮಾಡೋಣ ಮಾಡಿ ಒಂದಿಷ್ಟು ಹಿಂದಕ್ಕೆ ಶಿಫ್ಟ್ ಮಾಡ್ಕೋಬೇಕಾಗ್ಯದ. ಇದು ತಡ ಮಾಡಿದ್ದಕ್ಕ ಅನುಕೂಲ ಇದ್ದಂಗೆ ಕಾಣ್ತಾ ಇಲ್ಲ. ನೀವು ಅದ್ರ ಬಗ್ಗೆ ಏನು ನಿಮಗೆ ಕಾಳಜಿನೂ ಇಲ್ಲ, ಕಕ್ಲತಿನೂ ಇಲ್ಲ. ನೀವು ಹೆಂಗೆ ನಡೆದಂಗೆ ನಡೆಸ್ತೀರಿ. ಆದ್ರೆ ಇದ್ರದ್ದು ನಾ ಹೇಳೋ ಲಾಭ ಬಹಳಷ್ಟು ಜನರಿಗೆ ಆಗ್ತಾ ಇಲ್ಲ. ಹಿಂಗಾಗಿ ನಾವು 5 ಗಂಟೆಗೆ ಆರಂಭ ಮಾಡ್ಬೇಕಂತ ಮಾಡಿ ನಾಳೆಲಿಂತ 5 ಗಂಟೆಗೆ ಸ್ಟಾರ್ಟ್ ಮಾಡ್ತೀರ. ಏನ್ ಮಾಡ್ತೀರಿ? ಅಮ್ಮರ 5 ಗಂಟೆಗೆ ಏಳ್ರಿ, ಎದ್ದು 5:15ಕ್ಕೆ ಜಾಯಿನ್ ಆರಿ. 5:15 ಅಂತಂದ್ರೆ ವಚನ ಗಾಯನ ಅದು ಮಾಡೋದ್ರಾಗ 5:15 ಚಿಂತನೆಗಳಿಗೆ ಬಂದ್ಬಿಡ್ತೇವೆ. 5:15, 6, 6:15 ತನಕ ನೀವು ಮಾಡ್ತೀರಿ. 6, 6:15ಲಿಂತ 7 ತನಕ ನಾವು ಮಾಡಿದ್ರು 7:15 ಪಾಠ ಮುಗಿದೋಗ್ಬಿಡ್ತದೆ. ಇದು 8:30, 9 ಆದ್ರೆ ಯಾರಿಗೂ ಅನುಕೂಲ ಇಲ್ಲ. ಇದು ಸ್ಟ್ರೆಂತ್ ಫುಲ್ ಕಡಿಮೆ ಆಗ್ಬಿಟ್ಟವ. ನಾಳೆಲಿಂತ 5 ಮಾಡೋದ? ಹೇಳ್ರಿ ಅಮ್ಮಾರ. ಅಂದ್ರೆ ಎಲ್ಲರಿಗೂ ಟೈಮಿಂಗ್ ಇರೋದ ಅದ್ರೊಳಗ ಅನುಕೂಲ ಆಗ್ತದೆ. ಎಲ್ಲ ಬಿಟ್ಬಿಟ್ಟು ಹೋದ್ರಂದ್ರಿ ಈ ವಿಷಯ ಬಾಳ ಚಂದೈತ್ರಿ. ಮುಂಜಾನೆ ಬ್ರಹ್ಮಿ ಮುಹೂರ್ತ ಹೇಳುವಂತ ಇದ್ರದ್ದು ಒಂದು ಸಂಶೋಧನೆ ನಮ್ಮ ವಿಚಾರದಾಗ ಈ ಸ್ಟ್ರೆಂತ್ ಯಾಕೆ ಕಡಿಮೆ ಆಗ್ಯದ ಅಂದ್ರೆ, ನನ್ನ ಕೆಲಸ ಇದ್ದಾಗ ನಾ ಎದ್ದೋಗ್ಬಿಡ್ತೀನಿ. ಇವ್ರು ಹಿಂಗೆ 8, 9 ತನಕ ಕೂತಿರು ನಮ್ಮ ಎಫೆಕ್ಟ್ ಆಗ್ತಾವತ್ತು ಎದ್ದೋಗ್ತೀವೇ ಇಲ್ಲ. ಮತ್ತೆ ಹಂಗೆ ಆಗ್ತದೆ. ಈಗ ಅದು ಕೆಲ್ಸಕ್ಕೆ ಹೋಗುವ ಸಮಯದಲ್ಲಿ ಪಾಠ ಹೇಳ್ಕೊತ್ ಕೂತ್ರೆ ಹೆಂಗ ಆಗ್ತದ? ಏನ್ರಿ? ಮಾಡೋಣ. ಅದೇ ನೀವು 6ರೊಳಗೆ ನಿಮ್ಮದು ಮುಗಿಸ್ರಿ. 5 ರಿಂದ 6 ನೀವು ಮುಗಿಸ್ಕೊಳ್ರಿ. ಮುಗಿಸಿದ್ರೆ 6 ರಿಂದ 7 ಮುಗಿದು ಹೋಗ್ಬಿಡ್ತದ. ಸ್ಟ್ರೆಂತ್ ಚೆನ್ನಾಗಿ ಬರ್ತದೆ.
ಕೆಲ್ಸಕ್ಕೆ ಹೋಗ್ತಾನ. ಹೋಗ್ತಾನೆ. ಹಾ, 6 ನಂತರ 5 ಮಾಡಿಬಿಡ್ಬೇಕು. 5 ಅಂತ ಇಟ್ಕೊಳ್ಳಮ್ಮ. 5 ಅಂದ್ರೆ ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಜಾಯಿನ್ ಆಗ್ತಾರ ನೋಡ. ಅಂದ್ರೆ ಎಲ್ಲಾರು ಜಾಯಿನ್ ಆಗ್ಬೇಕು. 8-5-15 ಎಲ್ಲಾರು ಜಾಯಿನ್ ಆಗ್ಬಿಟ್ರಂದ್ರೆ ಸಾಕಾಯ್ತು. 6 ಗಂಟೆಗೆ ಕೊಟ್ರ ಅಪ್ಪರಿಂದ ನಮಗ 6 ಗಂಟೆಗೆ ಅಂದ್ರೆ ಒಳ್ಳೇದಾಗ. ಇದು ಪೂರಾ 6ರಿಂದ 7 ನೀವು ಮಾಡಿ, 7ರಿಂದ 8 ನಾವು ಮಾಡಿ, 7ವರೆಗೆ ಬಂದು 8ವರೆ 9 ತನಕ ಹೇಳ್ಕೊತ್ ಕೂತ್ರ ನಾವು ಖಾಲಿ ಅದೀವಿ ನೋಡ್ಬೋದು. ನಾನೇ ಡ್ಯೂಟಿ ಟೈಮ್ನಾಗ ಈ ತರ ಎಲ್ಲ ಪಾಠ ಮಾಡ್ಲಿಕ್ಕೆ ಸಾಧ್ಯ ಇರ್ತೇನು? ಈಗ ಖಾಲಿ ಅದೀವಿ ಮಾಡಕ್ಕೆ, ಇಲ್ಲ ಅಂದ್ರೆ ನಾವು ಓಡಿಬಿಡ್ತಿದ್ದೆವು. ನಾಳೆಲಿಂತ 5 ಗಂಟೆ ಅಂತ ಮಾಡ್ಕೋತೀರಾ? ಎಲ್ಲರಿಗೂ ಹೇಳ್ಬಿಡ್ರಮ್ಮರ, ಅಂದ್ರೆ ಎಲ್ಲರೂ ಹೋಗ್ತಾರೆ. ಸ್ಟಾರ್ಟ್ ಅಂತಂದ್ರೆ ಟ್ರೈ ಮಾಡಿದ್ರು ಮೊದಲ 5 ಅಂತ ಬರುತ್ತೆ. ಓಕೆ. ಮೊಮ್ಮಕ್ಕಳ ಸೌಂಡ್ ಕೇಳಕತ್ತು. ಅಜ್ಞಾನ, 3ನೇ ಶಬ್ದ ಅಜ್ಞಾನ. ಮಾಯೆ ಅಂದ್ರೇನು, ಅವಿದ್ಯೆ ಅಂದ್ರೇನು ಪರ್ಫೆಕ್ಟ್ ಗೊತ್ತಾಯ್ತಲ್ರಿ? ಹೇಳಕ್ ಬರ್ತದಲ್ಲ. ಅಚಿಂತ್ಯ, ನಮ್ಮ ಚಿಂತನಕ್ಕೆ ನಿಲ್ಕಲಾರ್ದು, ಅನಿರ್ವಚನೀಯ. ಮತ್ತ ಯುಕ್ತಿಗೆ ನಿಲ್ಕುವುದಿಲ್ಲ. ಅಚಿಂತ್ಯ ಅನಿರ್ವಚನೀಯ ಅಂತ ಹೇಳಕ್ಕೆ ಅದಲ್ಲ ನಿಮಗೆ. ಅನಿರ್ವಚನೀಯ, ಅಚಿಂತ್ಯ ಮತ್ತು ಯುಕ್ತಿಗೆ ನಿಲ್ಕುವುದಿಲ್ಲ. ಅದನ್ನ ತಿಳ್ಕೋಬೇಕಂತ ಹೋಗಿ ನಾವು ಪ್ರಯತ್ನ ಪಟ್ರೆ ಅದು ನಮ್ಮ ಯುಕ್ತಿಗೆ ನಿಲ್ಕಂಗಿಲ್ಲ, ನಿಲ್ಕಲಾರ. ಮುಂದೆ ಅಜ್ಞಾನ ಅಂದ್ರೆ ಏನು ಅಂತ 3ನೇ ಅರ್ಥ. ನಮ್ಮ ಶುದ್ಧ ಬ್ರಹ್ಮ ಸ್ವರೂಪವನ್ನ ನಮಗೆ ತಿಳಿಯಗೊಡದ ಹಾಗೆ ಮಾಡುತ್ತದೆ ಅಲ್ಲ, ಆದ ಕಾರಣ ಅಜ್ಞಾನ ಎನ್ನುತ್ತೇವೆ. ನಮ್ಮ ಸ್ವರೂಪವನ್ನು ಆಚ್ಛಾದನೆ ಮಾಡ್ತದ, ನಮ್ಮನ್ನೇ ಮುಚ್ಚಾಕ್ಬಿಡ್ತದ. ನಾವು ಆಶ್ರಯ ಮಾಡಿದ್ರ, ನಮ್ಮನ್ನ ಆಶ್ರಯ ತಗೊಂಡು ನಮ್ಮನ್ನೇ ಮುಚ್ಚಾಕ್ಬಿಡ್ತದ. ಸ್ವವಿಷಯ. ಈಗ ನಿಮ್ಮ ಮನೆಗೆ ನಾನು ಕೆಲಸ ಬೇಕು ಅಂತೇಳಿ ಬಂದು ಮುಸುರಿ ತಿಕ್ಕಕ್ಕೋ ಬಟ್ಟೆ ಒಗಿತೀನಿ, ನೀವೇನ್ ಕೆಲಸ ಹೇಳ್ತೀರಿ ಅದೆಲ್ಲ ನಾ ಮಾಡ್ತೀನಿ ಅಂತೇಳಿ ನೀವು ಹೇಳಿದ್ದೆಲ್ಲ ಮಾಡ್ತೀನಿ ಅಂತೇಳಿ ಮನೆಯಾಗ ಹೊಕ್ಕೊಂಡು ಎಲ್ಲ ಕಾರ್ಬಾರ್ ತಾನೇ ಮಾಡ್ಕೊತ ಯಾರ್ಯಾರ ಮನೆಗೆ ಬಂದ್ರ ಮನ್ಯಾಗ ಅಮ್ಮವ್ರು ಅದಾರೇನು ಅಂತ ಕೇಳಿದ್ರ, ಅಮ್ಮವ್ರು ತಗೊಂಡು ಏನ್ ಮಾಡ್ತೀನಿ, ನಿನ್ಗೆ ಏನ್ ಬೇಕು ಹೇಳು, ನಾ ಅದಿನಲ್ಲಿ ಇಲ್ಲಿ ನನಗೆ ಹೇಳಂತಿತ್ತಂತ. ಮುಸುರಿ ತಿಕ್ಕದು. ಹಿಂಗಾಗಿ ಅಮ್ಮನ ಬಳಿ ಕೆಲ್ಸಕ್ಕೆ ಸೇರಿ ಅಮ್ಮನ್ನೇ ಮುಚ್ಚಾಕಿಬಿಟ್ಟಿತ್ತಂತ. ಹಂಗ ಇದೇನದ ಅಜ್ಞಾನ ಅಂತಂದ್ರ, ನಾವು ಆಶ್ರಯ ಕೊಟ್ಟ ಮೇಲೆ ನಮ್ಮನ್ನೇ ಹೊರಗೆ ಬಿಡ್ಲಾರ್ದಂಗ ನಮಗೆ ಮುಚ್ಚಾಕಿ ಅದೇ ಕಾರವಾರ ಮಾಡ್ಲಿಕ್ಕತ್ತದಲ್ಲ. ಈ ಕಾರಣಕ್ಕ ಆ ಮಾಯೆಗೆ ಅಜ್ಞಾನ ಅಂತಾರೆ. ಮಾಯೆಗೆ ಅಜ್ಞಾನ ಅಂತಾರೆ, ಅದನ್ನು ಮುಚ್ಚಾಕೋದಕ್ಕೆ ಅಜ್ಞಾನ ಅಂತಾರೆ. ಒಂದು ಬಾಲಕ, ಒಂದು ಹುಡುಗ 8-10 ವರ್ಷದ ಹುಡುಗ, 12 ವರ್ಷದ ಹುಡುಗ STD ಬೂತಿಗೆ ಹೋಗಿ ₹1 ಕಾಯಿನ್ ಹಾಕಿ ಮಾತಾಡ್ತಿತ್ತಂತ. ಅಮ್ಮ, ನಾನು ನಿಮ್ಮ ಮನೆಗೆ ಕೆಲಸದ ಹುಡುಗನಾಗಿ ಸೇರ್ಬೇಕತ್ ಮಾಡಿನಮ್ಮ ನಾನು. ಆ ಹೆಣ್ಮಗಳು, ಇಲ್ಲಪ್ಪ ನಮ್ಮ ಹತ್ರ ಒಬ್ಬ ಅದನಪ್ಪ,
ನಿಮ್ಮ ಹತ್ರ ಒಬ್ಬ ಇದ್ರೂ ನಾನು ನಿಮ್ಮ ಮನೆ ಕೆಲಸ ಮಾಡಬೇಕು, ನೀವು ದುಡ್ಡು ಬೇಕಾದ್ರೆ ಕಡಿಮೆ ಕೊಡ್ರಿ, ನಮಗೇನು ಚಿಂತಿಲ್ಲ, ನಮಗೆ ನಿಮ್ಮ ಮನೆ ಕೆಲಸ ಮಾಡ್ಬೇಕಂತ ಭಾಳ ಆಸೆ ಆದಮ್ಮ. ನಮ್ಮ ಹುಡುಗ ಏನು ಭಾಳ ರೊಕ್ಕ ಕೇಳಿಲ್ಲಪ್ಪ, ಅವನು ಸ್ವಲ್ಪ ರೊಕ್ಕದಾಗ ಕೊಟ್ಟಡ್ ತಗೊಂಡು ಕೆಲಸ ಮಾಡಕತ್ತಾನ. ಇಲ್ಲಮ್ಮ, ನಮ್ದು ಭಾಳ ಒಳ್ಳೆ ಜನ, ನಮ್ಮ ಕೈ ಬಾಯಿ ಎಲ್ಲ ಭದ್ರ, ಏನು ನಿಮ್ಮ ಮನೆ ವಿಷಯ ಎಲ್ಲಿ ಹೊರಗೆ ಹೋಗಂಗಿಲ್ಲ, ಮತ್ತೆ ನಾವು ಮನೆ ಒಳಗಿಂದ ಒಂದು ವಸ್ತು ಮುಟ್ಟಂಗಿಲ್ಲ, ನಾವು ಏನು ಹೇಳ್ತೀರಿ ಎಲ್ಲ ನೀಟಾಗಿ ಮಾಡಿಕೊಡ್ತೀವಿ ಕೆಲಸ, ಒಟ್ಟ ನಮಗೆ ಕೆಲಸ ಬೇಕಮ್ಮ, ಹೆಂಗಾರ ಮಾಡಿ ಕೆಲಸ ಕೊಡಮ್ಮ. ಆ ಕಡೆ ಹೆಣ್ಮಗಳು ಇಲ್ಲಪ್ಪ, ನಮ್ಮ ಹುಡುಗನು ಭಾಳ ಚಲೋ ಅದ, ನಂಬಲ್ಲಿ ಕೆಲಸ ಮಾಡವ, ಅವನು ಎಲ್ಲಿ ಹೊರಗೆ ಹೋಗಲ್ಲ, ನಮ್ಮ ಮನೆ ವಿಷಯ ಎಲ್ಲಿ ಮಾತಾಡಂಗಿಲ್ಲ, ಮತ್ತ ಮನೆ ಒಳಗಿನ ಯಾವ ವಸ್ತು ಕಳ್ತನ ಮಾಡಂಗಿಲ್ಲ, ಹೇಳಿದ ಕೆಲಸ ಎಲ್ಲ ಸೂಕ್ಷ್ಮವಾಗಿ ನೀಟಾಗಿ ಮಾಡಿಕೊಡ್ತಾನ, ಭಾಳ ಚಲೋ ಹುಡುಗ, ದೇವರಂತ ಹುಡುಗ ನನ್ನಪ್ಪ ನಮ್ಮಲ್ಲಿ. ಆ ಹುಡುಗನ್ನು ಬಿಡಿಸಿ ನಿಮ್ಗೆ ಹೆಂಗೆ ಕರ್ಕೊಳ್ಳಿ, ಆಗಲ್ಲ. ಇಲ್ಲಮ್ಮ, ಹೆಂಗಾರ ಮಾಡಿ ತಗೋರಮ್ಮ, ನನಗೆ ಕರ್ಕೋರಮ್ಮ. ಆಗಲ್ಲಪ್ಪ, ಆ ಹುಡುಗ ಇರೋ ತನಕ ನಿನ್ನ ಕರ್ಕೊಳಕ್ ಆಗಂಗಿಲ್ಲಪ್ಪ ಅಂತ ಆ ಕಡೆಕಿ ಮಜ್ಜಿ ಹೇಳೇ ಹೇಳ್ತಾಳ. ಇವ ಬೇಡ್ತಾನ. ಆಯ್ತದು ಬೂತ್ STD ಟೈಮ್ ಮುಗಿದೋಯ್ತು. ಮುಗಿನ ಅವರು ಆ ಹುಡುಗ ಮಾತನಾಡೋದು ಆ ಅಂಗಡಿ ಮಾಲೀಕ ಅದಕ್ಕೆ ಕೇಳಿಸ್ಕೊತಿರ್ತಾನ. ಅಂಗಡಿ ಮಾಲೀಕ ಕೇಳಿಸ್ಕೊಳ್ಳೋ ಟೈಮ್ನೊಳಗೆ ಆ ಹುಡುಗ ಅದು ಫೋನ್ ಹಿಂಗೆ ತೆಳಗಿಟ್ಟು ಹೋಗೋ ಸಮಯದಲ್ಲಿ ಏನಾಯ್ತು, ಫೋನ್ ತೆಳಗಿಟ್ಟು ಹೋಗಾಗ ಏನಾಯ್ತು, ಅಂಗಡಿ ಮಾಲೀಕ ಹುಡುಗ ಕರೆದು ಏ ತಮ್ಮ, ನೀ ಕೆಲಸ ಬೇಕು ಅಂತಿದ್ದೆಲ್ಲ, ಮತ್ತ ಅವ್ರು ಯಾರು ನಿನ್ನ ಕೆಲಸಕ್ಕೆ ಕರ್ಕೊಳ್ಳಲ್ಲ ಅಂತಾರ, ಅವ್ರಿಗೆ ಎಂತ ಪರಿ ಭಿಕ್ಷೆ ಬೇಡಕತ್ತಿದಲ್ಲ ನೀನು, ಮತ್ತ ನಮ್ಮ ಅಂಗಡಿಯಾಗ ಕೆಲಸ ಮಾಡು, ನಮ್ಮ ಮನೆಯಾಗ ಕೆಲಸ ಮಾಡು, ನಾವು ನಿನ್ನ ಕೆಲಸ ಕೊಡ್ಲಕ್ಕ ತಯಾರದೀವಿ, ಯಾರು ಕೊಡಂಗಿಲ್ಲ ಅಂತಾರ ಅಲ್ಲಿ ಕೆಲಸ ಬೇಡ್ಕೊತ ಓದ್ತಿದ್ದಿ, ನಮ್ಮಲ್ಲಿ ಕೆಲಸದ ಮಾಡ್ತಿದ್ರು ನೋಡು ಅಂತ ನಾನು. ಆ ಹುಡುಗ ಹೇಳಿದ್ನಂತ, ಆ ಅಮ್ಮ ನಮ್ಮ ಮನ್ಯಾಗ ಒಬ್ಬ ಹುಡುಗ ಅದನ ಅಂಥೇಳಿ ಏನು ಹೇಳಕತ್ತಿದ್ದಳಲ್ಲ, ಆ ಹುಡುಗ ಬೇರೆ ಯಾರು ಅಲ್ಲ, ಆ ಹುಡುಗ ನಾನೇ ಅದೀನಿ ಅಂತಂದಂತ. ಆ ಹುಡುಗ ಬೇರೆ ಯಾರು ಅಲ್ಲ, ಆ ಹುಡುಗ ನಾನೇ ಅದೀನಿ, ಆ ಅಮ್ಮ ಹೇಳಕತ್ತಿದ್ದು ನನ್ನ ಬಗ್ಗೆನೆ, ಅಲ್ಲಿ ಕೆಲಸ ಮಾಡೋ ಹುಡುಗ ನಾನೇ ಅದೀನಿ, ಮತ್ತು ನೀನೇ ಇದಕ್ಕೆ ನೀನ್ ಯಾಕೆ ಹೊರಗೆ ಬಂದು ಫೋನ್ ಮಾಡಿ ಅಕ್ಕಿ ಕೆಲಸ ಕೇಳಿ ಕಾಡ್ಲಕತ್ತಿದ್ವು ಮಾರಾಯ. ಇಲ್ಲ, ಅಕ್ಕಿ ಮನಸ್ಸಿನಾಗ ನನ್ನ ಬಗ್ಗೆ ಏನ್ ಅಭಿಪ್ರಾಯ ಆದ ಅಂತ ತಿಳ್ಕೊಳಕ ನಾನು ಅವಾಗ ಹಿಂಗ ಆತ್ಮಾವಲೋಕನ ಮಾಡ್ಕೊತಿರ್ತೀನಿ. ನಾನು ಎಲ್ಲರೇ ನನ್ನ ಒಡೆಯರಿಗೆ ಬ್ಯಾಸರ ಆಗಿನೇನೋ, ನನ್ನ ಬಗ್ಗೆ ಅವ್ರ ಮನಸ್ಸಿನಾಗ ಏನಾರ ಕೆಟ್ಟ ಅಭಿಪ್ರಾಯಗಳು ಬಂದವೇನೋ ಅನ್ನೋದ್ರ ಸಲುವಾಗಿ ನಾ ಪರೀಕ್ಷೆ ಮಾಡ್ಕೊತಿರ್ತೀನಿ ಅನ್ನಂತ. ಹೆಂಗದರಿ ಇದು ದೃಷ್ಟಾಂತ? ಅರ್ಥ ಆಗ್ಯದ ಇಲ್ಲ? ತಿಳ್ಕೊಳಕ್ ಆ ಹುಡುಗ ಇಷ್ಟು ಪ್ರಯತ್ನ ಮಾಡ್ತಿರ್ತಾನಂತ. ಇದು ಹೆಂಗದ? ಬೆಳಕು ಮಾಡಂತ ದೃಷ್ಟಾಂತ ಇದು. ಬೆಳಕು ಮಾಡಂತ ದೃಷ್ಟಾಂತ. ಇಲ್ಲಿ ರಾಯಚೂರಾಗ ದೊಡ್ಡದೊಂದು ಮನಿ ಕಟ್ಟ್ಯಾರ, ದೊಡ್ಡ ಗೌಡ್ರು, ಅವ್ರ ಮಕ್ಕಳು ಬೆಂಗಳೂರಾಗ ಅದಾರ ಅಂತ ಹೇಳಿ ಬೆಂಗಳೂರಾಗನು ಮನಿ ಕಟ್ಟ್ಯಾರ. ಮತ್ತ ಅಲ್ಲಿರ್ಬೇಕೋ ಇಲ್ಲಿರ್ಬೇಕೋ, ಅಜ್ಜಿ ಬೆಂಗಳೂರಾಗ ಒಂದಿಷ್ಟು ದಿವಸ, ರಾಯಚೂರಾಗ ಒಂದಿಷ್ಟು ದಿವಸ ಇದ್ದು ಯಾರೋ ಒಬ್ಬ ಬಡ ಹುಡುಗ ಇದ್ದು ನೋಡ್ಕೊರಪ್ಪ, ಈ ಮನ್ಯಾಗ ಯಾರು ಇರಂಗಿಲ್ಲ, ನೀನೇ ನೋಡ್ಕೋ ಒಂದ್ ಸ್ವಲ್ಪ, ಬಂದಾಗ ಒಂದಿಷ್ಟು ನಾವು ಇದ್ದಾಗ ಒಂದಿಷ್ಟು ಏನಾರ ಕೆಲಸ ಹೇಳಿದ್ದು ಕೇಳು, ನೀನೇ ಇದ್ರೊಳಗೆಲ್ಲ ಸುಮಾರಾಮಿರು ಅಂದ್ರೆ ಅವ ಬೆಳೆದ ಸಂಸಾರ ಬೆಳೆಸ್ಕೊಂಡ್ಬಿಟ್ಟ ಆ ಮನ್ಯಾಗ. ಅವ್ರು ಬಿಡು ಅಂದ ಹೊತ್ನಾಗ ಆಕೆನ್ ಮರ್ಡರ್ ಮಾಡಿಬಿಟ್ರು, ಅವನ್ನೇ ಮುಚ್ಚಾಕ್ಬಿಟ್ರು. ಇದೇ ಹಂಗದ, ಕತ್ತಲ್ ಮಾಡೋ ಕೆಲಸ ಅಲ್ಲ ಅದು. ಅಜ್ಜಿನ ಕೊಲ್ಬಿಟ್ಟ, ಆಕಿದ ಬಂಗಾರ ಗಿಂಗಾರ ಎಲ್ಲ ಜೈಲ್ನಾಗದ. ನಾವು ಯಜಮಾನರದು ಮನಸ್ಸಿನಾಗ ಏನು ಕೆಟ್ಟ
ಏನರೆ ನನ್ನ ಬಗ್ಗೆ ಅಭಿಪ್ರಾಯ ಆದೇನು ಅಂತ ಪರೀಕ್ಷೆ ಮಾಡುವಂತ ಬಾಲಕ ಎಲ್ಲಿ ನಮ್ಮ ಮನಿ ನಮಗ್ ಬಿಡಪ್ಪ ಅಂತೇಳಿ 15-20 ವರ್ಷ ಪುಗಶೇಟೆ ಇದ್ದು ನಮ್ಮ ಮನಿ ನಮಗ್ ಬಿಡಪ್ಪ ಮಕ್ಕಳು ಮೊಮ್ಮಕ್ಕಳು ಬರ್ಲಕತ್ತಾರ ಇಲ್ಲೇ ಸೆಟ್ಲ್ ಆಗಕತ್ತಾರ ಅಂತ ಹೇಳಿ ಆಕಿನ್ನೇ ಕುತ್ತಿಗೆ ಒತ್ತಿ ಆಕೆ ಬಂಗಾರ ಎಲ್ಲ ಕಳು ಮಾಡಿ ಹೋಗಿ ಜೈಲ್ನ ಕುಂದ್ರದು ಇದೆಯಾಗಿ ಜ್ಞಾನ ಅಜ್ಞಾನಕ್ಕೆ ವ್ಯತ್ಯಾಸ ಗೊತ್ತಾಗಕತ್ತದ. ಜೀವಂತ ದೃಷ್ಟಾಂತಗಳು ನೋಡ್ತಿರ್ಬೇಕು. ಅದಕ್ಕೆ ನಾ ಹೇಳೋದು ಜಗತ್ತು ನೋಡ್ರಿ ಚನ್ನಬಸವಣ್ಣವರು ಏನ್ ಹೇಳ್ಯಾರಲ್ಲ, ನಾನು ಇವೆಲ್ಲ ದೃಷ್ಟಾಂತ ಎಲ್ಲಿಯೂ ಬರ್ತಾವ ಅಂದ್ರೆ ಜಗತ್ತು ನೋಡೋದ್ರಿಂದ ಬರ್ತಾವ. ಜಗತ್ತು ನೋಡ್ತಾ ಇದ್ರೆ ಬರ್ತಾವ. ನಮ್ಮ ಮನ್ಯಾಗ ನಾವು ಗೂಗಿಗತ್ಲೆ ಕೂತ್ರಿ ಎಲ್ಲಿ ಬರ್ತಾವ? ಮನ್ಯಾಗ ಬೈತಿರ್ತಾರ. ಮನ್ಯಾಗ ಉಂಡಿಕೆ ಮನ್ಯಾಗ ಇರ್ಲಕ್ ಬರಲ್ಲ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನಾರ ಅಲ್ಲೊಂದು ಹೇಳಿ ಇಲ್ಲೊಂದು ಹೇಳಿ ಅದೊಂದ್ ಮಾಡಿ ಇದೊಂದ್ ಮಾಡಿ ಏನಾರ ಒಂದ್ ಮೈ ಮೇಲೆ ಹಾಕೊಂಡು ಬರ್ತಿ ಮನಿಗೆ ಅಂತೇಳಿ ಬೈತಿರ್ತಾರ ಮನ್ಯಾಗ. ಅವು ಒಂದೊಂದ್ಸಾರಿ ಆಗ್ತಿರ್ತಾವಪ್ಪ, ಬೈತಿರ್ತಾರ, ಮಂದಿ ಬೈತಿರ್ತಾರ, ಮನೆಯವ್ರು ಬೈತಿರ್ತಾರ. ಆದ್ರೆ ಜಗತ್ತನ್ನ ನೋಡಿ ಅಧ್ಯಯನ ಮಾಡೋದು ಅದು ಬಿಟ್ರ ಅದೇ ಅಜ್ಞಾನ, ಮತ್ತೇನು. ಜಗತ್ತು ನೋಡ್ಬೇಕು, ಪರಮಾತ್ಮನ ಲೀಲೆ, ಪರಮಾತ್ಮನನ್ನ ಗಮನದಲ್ಲಿಟ್ಟುಕೊಂಡು ಜಗತ್ತು ನೋಡ್ಬೇಕು. ಪರಮಾತ್ಮನನ್ನ ಮಾರ್ತು ಜಗತ್ತು ನೋಡೋದಲ್ಲ. ನಾವು ನೋಡೋದು ಜಗತ್ತಿನ ವ್ಯವಹಾರ ಹೆಂಗ್ ಮಾಡ್ತಿರ್ತೀವಿ, ಪರಮಾತ್ಮನನ್ನ ಲಕ್ಷ್ಯದಲ್ಲಿಟ್ಕೊಂಡು ಲೌಕಿಕ ವ್ಯವಹಾರಗಳು ಮಾಡ್ತಿರ್ತೀವಿ. ಅದರಿಂದ ನಮಗೆ ಜ್ಞಾನ ಉಂಟಾಗ್ತಿರ್ತದೆ. ಪರಮಾತ್ಮನನ್ನ ಮಾರ್ತು ಸ್ವಾರ್ಥಿಗಳಾಗಿ ನಾವು ಏನಾದ್ರು ಲೌಕಿಕ ವ್ಯವಹಾರ ಮಾಡಿದೆವು ಅಂತಂದ್ರೆ ತಪ್ಪ. ಅದಕ್ಕೆ ಇಲ್ಲೇನಂತಾರ, ನಮ್ಮ ಸ್ವರೂಪ ನಮಗೆ ತಿಳಿಯಗೊಡದ ಹಾಗೆ ಮಾಡಿದ ಕಾರಣ ಆ ಮಾಯೆ ನಮ್ಮನ್ನ ಆಶ್ರಯಿಸಿ ನಮಗೇ ಮುಚ್ಚಿ ಹಾಕ್ಬಿಡ್ತದಲ್ಲ, ಅದಕ್ಕಿದು ಅಜ್ಞಾನ. ಒಂದು ಕೋಣೆ, ಆ ಕೋಣೆ ಒಳಗ ಕತ್ತಲೆಗೆ ಆಶ್ರಯ ಕೊಟ್ಟ ಕಾರಣ ಆ ಕತ್ತಲು ಏನ್ ಮಾಡಿದ, ಆ ಕೋಣೆ ಒಳಗಿರುವ ವಸ್ತುಗಳನ್ನ, ಆ ಕೋಣೆಯ ಸೈಜ್ ಗಾತ್ರ ಎಷ್ಟದ ಅನ್ನೋದು ತಿಳಿಲಾರ್ದಂಗ ಮಾಡಿಟ್ಟು ಬಿಟ್ಟದ. ಹಿಂಗಾಗಿ ಅದನ್ನ ಅಜ್ಞಾನ ಎನ್ನುತ್ತೇವೆ. ನಮ್ಮ ಸ್ವರೂಪವನ್ನು ಆಚ್ಛಾದನ ಮಾಡುತ್ತದೆ. ಮಾಯೆ ಅಘಟಿತ ಘಟನಾ ಕರ್ತೃ. ಅವಿದ್ಯೆ ಅಂದ್ರ ವಿದ್ಯೆಯಿಂದ ನಾಶ. ಅಜ್ಞಾನ ಅಂತ ಎದಕ್ಕಂತಾರ? ಸ್ವ ಆಶ್ರಯ ಸ್ವವಿಷಯ ಅಂದ್ರೆ ಸ್ವರೂಪದ ಆಚ್ಛಾದನೆ. ಮರೆವು ಮಾಡ, ನಮ್ಮ ಸ್ವರೂಪದ ಬಗ್ಗೆ ನಮಗೆ ಅರಿವಿಲ್ಲದಂಗೆ ಮಾಡಿ. ಸಾಮಾನ್ಯ ಚೇತನ, ವಿಶೇಷ ಚೇತನ ಅಂತ ಹೇಳಿ ಬರ್ತಾವ. ಮಾಯೆಯಲ್ಲಿ ಸಾಮಾನ್ಯ ಚೇತನ, ವಿಶೇಷ ಚೇತನವನ್ನು ಸರಿಯಾಗಿ ತಿಳ್ಕೋಬೇಕು. ಮಾಯೆಯು ಯಾವ ಚೇತನದ ಆಶ್ರಿತದಲ್ಲಿರುತ್ತದೆಯೋ ಅದು ಸಾಮಾನ್ಯ ಚೇತನವಾಗಿದ್ದು ಅದು ಮಾಯೆಗೆ ವಿರೋಧಿ ಅಲ್ಲ. ಅದು ಮಾಯೆಗೆ ಅನುಕೂಲವಾಗಿದ್ದು ಅದಕ್ಕೆ ತನ್ನ ಸತ್ತಾಸ್ಫುರಣವನ್ನು ಕೊಡುತ್ತದೆ. ಸಾಮಾನ್ಯ ಚೇತನ ಅಂತ ಏನು ಆಗಲ್ಲ, ಆ ಚೇತನ ಏನ್ ಮಾಡ್ತದ, ಮಾಯೆಗೆ ಆಶ್ರಯ ಕೊಡ್ತದ. ಅದಕ್ಕಿಲ್ಲಿ ಮಾಯೆಯ ಲಕ್ಷಣಗಳನ್ನು ಅಧ್ಯಯನ ಮಾಡುವಾಗ ಒಮ್ಮೆ ಚೇತನದ ಕಡೆ ಯಾಕೆ ಹೋದ್ರಿ ಅಂತಂದ್ರೆ, ಇದನ್ನ ಹೇಳುವ ರೀತಿ ಹಿಂಗ ಸಾಮಾನ್ಯ ಚೇತನ ಅಂತ ಹೇಳ್ಯಾರ. ಆಕ್ಚುಯಲ್ ಅದನ್ನು ಹೇಳುವ ರೀತಿ ಹೆಂಗದ ಅಂತಂದ್ರೆ, ಈಗ ಮಾಯೆಯ ವರ್ಣನ ಮಾಡುವಾಗ ಸಾಮಾನ್ಯ ಚೇತನ ಆಶ್ರಿತ ಅಂತ ಹಿಂಗ ಹೇಳ್ಬೇಕು. ಈಗ ಮಾಯೆಯ ವಿಷಯ ಒಮ್ಮೆ ಚೇತನಕ್ಕೆ ಹೋದ್ರೆ ಹೌದಿಲ್ಲ? ಇದು ಬರ್ಬೇಕು, ಈ ವಾಕ್ಯ ಬರ್ಬೇಕು. ನಾವು ಸಾಮಾನ್ಯ ಚೇತನದ ಸುದ್ದಿಗೆ ಯಾಕೆ ಹೋಗ್ಬೇಕು? ನಾವೀಗ ಮಾಯೆಯ ಲಕ್ಷಣಗಳ ಅಧ್ಯಯನ ಮಾಡುವಾಗ ಮಾಯೆಯನ್ನೇ ಮುಖ್ಯವಾಗಿ ಇಟ್ಕೊಂಡು ಹೇಳ್ಬೇಕು. ಅದಕ್ಕದು ಸಾಮಾನ್ಯ ಚೇತನ ಆಶ್ರಿತ. ಅದಕ್ಕೆ ಸಾಮಾನ್ಯ ಚೇತನದಾಗ ಇದು ಆಶ್ರಿತ ಆದ. ಈ ಸಾಮಾನ್ಯ ಚೇತನ ಏನ್ ಮಾಡ್ತದ, ತನ್ನ ಸತ್ತಾ ಸ್ಫೂರ್ತಿಯನ್ನ ಆ ಒಂದು ಅಜ್ಞಾನಕ್ಕೂ ಕೊಡ್ತವ. ಈಗ ಬ್ರಹ್ಮ ದೇವ ದಾನವ
ಮಾನವ, ಮೂರು ಅದಾವ. ದೇವ ಅಂದ್ರೆ 100% ಚಲೋ, ದಾನವ ಅಂತಂದ್ರೆ 100% ಕೆಟ್ಟ, ಮನುಷ್ಯ ಅಂದ್ರೆ 50-50. ಈಗ ಆ ಬ್ರಹ್ಮ ತನ್ನ ಸತ್ತಾ ಸ್ಫೂರ್ತಿಯನ್ನು ದೇವರಿಗೂ ಕೊಟ್ಟಾನ, ಆ ದೇವತೆಗಳಿಗೂ ಕೊಟ್ಟಾನ, ಮತ್ತೆ ರಾಕ್ಷಸರಿಗೂ ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟಾನ, ಮತ್ತೆ ಮಾನವರಿಗೂ ತನ್ನದೇ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟಾನ. ಕೆಟ್ಟದಿ ನನ್ನ ಸತ್ತಾ ಸ್ಫೂರ್ತಿ ನೀನು ಕೊಡಂಗಿಲ್ಲ ಅಂತ ಅಂದನಲ್ಲ, ಹಂಗೇನಾರ ಅಂದನೇನವನು? ಇಲ್ಲ. ಹೀಗಾಗಿ ಎಲ್ಲ ದೇವ, ದಾನವ, ಮಾನವ ಮೂವರಿಗೂ ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟ ಕಾರಣ ಆ ಪರಮಾತ್ಮ ಚೇತನಕ್ಕೆ ನಂತರ ಸಾಮಾನ್ಯ ಚೇತನ ಅಂತಾರೆ. ತಿಳಿತಾ? ಸಾಮಾನ್ಯ ಚೇತನ ಅಂತ ಯಾಕೆ ಬಂತು? ಅದು ಎಲ್ಲದಕ್ಕೂ ಸಮಾನವಾದಂತ ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟದ್ದಕ್ಕೆ ಸಾಮಾನ್ಯ ಚೇತನ ಅಂತಾರ. ಅದು ಸಾಮಾನ್ಯ ಚೇತನದ ಅರ್ಥ ಆಯ್ತು. ಈಗ ನಮಗೇನಾಗಬೇಕಾಗ್ಯದ? ಮಾಯೆಯ ನಾಮ ಭೇದಗಳಿಂದ ಅದರ ಸ್ವರೂಪ ವರ್ಣನೆ ಮಾಡುವಲ್ಲಿ ಇದು ಅಜ್ಞಾನ ಆದ್ಮೇಲೆ ಈ ಸಾಮಾನ್ಯ ಚೇತನದ ಆಶ್ರಿತ ಅಂತ ಇದು 4ನೇದು. ಮಾಯೆಯ ಹೆಸರೇನದ? ಸಾಮಾನ್ಯ ಚೇತನದ ಆಶ್ರಿತ. ಮತ್ತೆ ನಿಮ್ಮ ವೃತ್ತಿಯಲ್ಲಿ ಆರೂಢವಾಗಿರುವ ಚೇತನ ಅಥವಾ ಚೇತನ ಸಹಿತವಾದ ವೃತ್ತಿ ಅದೇನದ? ವಿಶೇಷ ಚೇತನ. ಅದು ವಿಶೇಷ ಚೇತನ ಏನದಪ್ಪ ಅಂತಂದ್ರೆ, ನಿಮ್ಮ ವೃತ್ತಿ ಒಳಗ ನೀವು ಜ್ಞಾನ ಮಾಡ್ಕೋತಿರಲ್ಲ, ಬ್ರಹ್ಮಜ್ಞಾನ ಮಾಡ್ಕೊಂಡಾಗ ಏನಾಗ್ತದ? ಅದರೊಳಗಿಂದ ಅಜ್ಞಾನ ಅಂದ್ರೆ ಏನಂತ ಗೊತ್ತಾಗ್ತದಿಲ್ಲ ನಿಮಗೆ. ಬ್ರಹ್ಮಜ್ಞಾನ ಮಾಡ್ಕೊಂಡಾಗ ಏನೇನ್ ಕಲ್ತಿರಪ್ಪ? ದೇಹ ನಾನಲ್ಲ, ದೇಹ ನನ್ನದಲ್ಲ ಅಂತ ಮಾಡ್ಕೊಂಡ್ರಿ. ದೇಹ ನಾನಲ್ಲ, ದೇಹ ನನ್ನದಲ್ಲ ಅಂತ ಜ್ಞಾನ ಮಾಡ್ಕೊಂಡ್ರಿ. ಹುಟ್ಟುವವ ನಾನಲ್ಲ, ಸಾಯುವವ ನಾನಲ್ಲ. ಇಲ್ಲಿ ಜಗತ್ತಿನೊಳಗ ಉಪಜೀವನ ನಡೆಸ್ತಾ ಇರೋವನು ನಾನಲ್ಲ, ನನ್ನೊಳಗಿರುವಂತ ಆತ್ಮಚೇತನದ ಕಾರಣ ಇಲ್ಲಿ ಎಲ್ಲ ಉಪಜೀವನ ನಡೆದದ. ಪಾಪ ಮಾಡವ ನಾನಲ್ಲ, ಪುಣ್ಯ ಮಾಡವ ನಾನಲ್ಲ, ಸುಖ ಅನುಭವಿಸೋ ನಾನಲ್ಲ, ದುಃಖ ಅನುಭವಿಸೋ ನಾನಲ್ಲ, ಈ ಜಗತ್ತಿನ ಹುಟ್ಟಿ ಬರೋವ ನಾನಲ್ಲ, ಸತ್ತು ಹೋಗವ ನಾನಲ್ಲ, ನಾನು ಆತ್ಮ ಅದೀನಿ ಅಂತ ನೀವು ಜ್ಞಾನ ಮಾಡ್ಕೊಂಡ್ರಿ. ಇದನ್ನು ನೀವು ವೃತ್ತಿ ಒಳಗ ಒಂದು ಆರೂಢವಾದಂತ ಒಂದು ಸ್ಥಿತಿ ಮಾಡ್ಕೊಂಡ್ರಿ, ಅಹಂ ಬ್ರಹ್ಮಾಸ್ಮಿ ಅಂತ. ಈ ಅಹಂ ಬ್ರಹ್ಮಾಸ್ಮಿ ಅಂತ ಮಾಡ್ಕೊಂಡ ಹೊತ್ನೊಳಗ ನಿಮ್ಮೊಳಗ ಅಜ್ಞಾನವನ್ನ ಒಳಗಿಟ್ಕೊಂಡು ಕೂತಂತ ಒಂದು ಆಭಾಸ ಅದನ್ನಲ್ಲ, ಅಜ್ಞಾನಿ ಆಭಾಸ, ಜೀವಭಾವ. ಈ ಒಂದು ಆರೂಢವಾದಂತ ಅಹಂ ಬ್ರಹ್ಮಾಸ್ಮಿ ಸ್ಥಿತಿ ಏನದಲ್ಲ, ಈ ಸ್ಥಿತಿ ಆ ಒಂದು ಜೀವನಿಗೆ ವಿರೋಧ ಅಲ್ಲ. ಇದು ಏನದ? ವಿಶೇಷ ಚೇತನ. ಅಹಂ ಬ್ರಹ್ಮಾಸ್ಮಿ ಇದು ವಿಶೇಷ ಚೇತನ. ಸರ್ವಂ ಬ್ರಹ್ಮಾಸ್ತಿ ಇದು ನಿಮ್ಮದು ವಿಶೇಷ ಚೇತನ. ನಾಮ ರೂಪಗಳನ್ನ ವಿರೋಧ ಮಾಡಿ ಅದು ಇಲ್ಲದಂಗ ಮಾಡಿ ಅದು ಬ್ರಹ್ಮ ಅಂತ ತೋರಿಸ್ತದಲ್ಲ, ಅದು ವಿಶೇಷ ಚೇತನ. ನಿಮ್ಮ ಅಜ್ಞಾನವನ್ನ ನಾಶ ಮಾಡಿ ನಿಮ್ಮನ್ನ ಬ್ರಹ್ಮ ಸ್ವರೂಪ ಮಾಡಿ ತೋರಿಸ್ತದಲ್ಲ, ಅದು ವಿಶೇಷ ಚೇತನ. ನಿಮ್ಮ ವಿಶೇಷ ಚೇತನ ಏನದಲ್ಲ, ಈ ಅವಿದ್ಯೆಗೆ ವಿರೋಧ, ಮಾಯೆಗೆ ವಿರೋಧ, ಅಜ್ಞಾನಕ್ಕೆ ವಿರೋಧ. ಬ್ರಹ್ಮನಿಗೆ ವಿರೋಧ ಇಲ್ಲದು, ಬ್ರಹ್ಮ ಜ್ಞಾನಕ್ಕೆ ವಿರೋಧ, ಬ್ರಹ್ಮ ಭಾನಕ್ಕೆ ವಿರೋಧ. ಬ್ರಹ್ಮನಿಗೆ ವಿರೋಧ ಇಲ್ಲ. ಬ್ರಹ್ಮ ಸಾಮಾನ್ಯ ಚೇತನ. ಬ್ರಹ್ಮಜ್ಞಾನ ಅಥವಾ ಬ್ರಹ್ಮ ಭಾನ, ಆ ನಿಮ್ಮದು ಜ್ಞಾನದ ಶಕ್ತಿ ಏನದಲ್ಲ, ಆ ಭಾನದ ಶಕ್ತಿ ಏನದಲ್ಲ, ಆ ಶಕ್ತಿ ಏನದ ಆ ಮಾಯೆಗೆ ವಿರುದ್ಧವಾಗಿತ್ತು. ವಿಶೇಷ ಚೇತನ ವೃತ್ತಿಯಲ್ಲಿ ಆರೂಢ ಅಂದ್ರೆ ಸ್ಥಿತವಾಗಿರುವ ಚೇತನವು
ಅಥವಾ ಚೇತನ ಸಹಿತ ವೃತ್ತಿಯು ಅದು ವಿಶೇಷ ಚೇತನವಾಗಿದ್ದು ಅದು ಮಾಯೆಗೆ ವಿರುದ್ಧವಾಗಿದೆ. ಮಾಯೆಯನ್ನ ಇಲ್ಲದಂತೆ ಮಾಡುತ್ತದೆ. ಇದನ್ನೇ ದಿವ್ಯ ದೃಷ್ಟಿ ಎನ್ನುತ್ತಾರೆ. ನಾಮ ರೂಪಗಳನ್ನ ಬಿಟ್ಟು ಕೇವಲ ಬ್ರಹ್ಮವನ್ನೇ ತಾನೆಂದು ತಿಳ್ಕೊಂಡು ಇಡೀ ಬ್ರಹ್ಮಾಂಡವನ್ನ ಬ್ರಹ್ಮ ಸ್ವರೂಪವಾಗಿ ಕಾಣುವಂತ ಒಂದು ದೃಷ್ಟಿ ಅನ್ನೋದ ಅದು ದಿವ್ಯ ದೃಷ್ಟಿ ಅಂತಾರೆ. ಅಹಂ ಬ್ರಹ್ಮಾಸ್ಮಿ ವೃತ್ತಿ ಸಹಿತವಾದ ಚೇತನ ಅಥವಾ ಚೇತನ ಸಹಿತವಾದ ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಈ ಪ್ರಕಾರದ ವೃತ್ತಿಯನ್ನ ಸದ್ಗುರುವಿನ ಸತ್ಶಾಸ್ತ್ರಗಳ ಮಹಾವಾಕ್ಯಗಳ ಶ್ರವಣ ಮನನ ನಿಧಿಧ್ಯಾಸನಾದಿ ರೂಪಗಳಿಂದ ಸಾಧಿಸಿಕೊಳ್ಳಬೇಕು. ಇದನ್ನೇ ಬ್ರಹ್ಮಜ್ಞಾನ ಎನ್ನುತ್ತಾರೆ. ದಿವ್ಯ ದೃಷ್ಟಿಯನ್ನು ಹೊಂದುವುದೇ ಬ್ರಹ್ಮಜ್ಞಾನ ಎನ್ನುತ್ತಾರೆ. ಇದನ್ನೇ ಆವರಣ ದೋಷ ನಿವೃತ್ತಿ ಎನ್ನುತ್ತಾರೆ. ಈ ಬ್ರಹ್ಮಜ್ಞಾನ ಪಡ್ಕೊಂಡ ಮೇಲೆ ಆವರಣ ದೋಷ ಇವೆ ನಾಮ ರೂಪಗಳು, ಮತ್ತೆ ಹುಟ್ಟು ಸಾವುಗಳು, ದೇಹಾದಿಗಳು, ಪಾಪ ಪುಣ್ಯಗಳು ಇವೆಲ್ಲ ಏನದು ಸುಖ ದುಃಖಾದಿಗಳಲ್ಲಿ ಏನು ಮುಳುಗಿವಲ್ಲ, ಈ ಆವರಣ ದೋಷ ನಾಶ ಆಗಬೇಕಾದ್ರೆ ಬ್ರಹ್ಮಜ್ಞಾನಿಗಳಾಗಬೇಕು. ಯಾರು ಆವರಣ ದೋಷ ನಿವೃತ್ತಿ ಹೊಂದುವುದಕ್ಕೂ ಮೊದಲು ಮಲದೋಷ ವಿಕ್ಷೇಪ ದೋಷಗಳನ್ನು ನಿವೃತ್ತಿ ಮಾಡಿಕೊಂಡಿರುತ್ತಾರೆ ಅಂಥವರಲ್ಲಿ ಬ್ರಹ್ಮಜ್ಞಾನವು ಭದ್ರವಾಗಿ ಉಳಿಯುತ್ತದೆ. ಯಾರು ಸ್ವಚ್ಛ ಇರ್ತಾರ ಅವರಿಗೆ ಈ ಬ್ರಹ್ಮಜ್ಞಾನ ಅವರೊಳಗೆ ಉಳಿತದ. ಮಲದೋಷ ವಿಕ್ಷೇಪ ದೋಷ ನಿವೃತ್ತಿಗಾಗಿ ಏನು ಪ್ರಯತ್ನ ಮಾಡದೆ ಬ್ರಹ್ಮಜ್ಞಾನ ಸಂಪಾದಿಸಿದರೆ ಅದು ಉಸುಕಿನ ಮೇಲೆ ಕಟ್ಟಿದ ಮನೆಯ ಹಾಗೆ, ಗುಣಾದಿ ಇಲ್ಲದೆ ಕಟ್ಟಿದ ಮನೆಯ ಹಾಗೆ ಒಂದು ದಿನ ಬಿದ್ದು ಹೋಗುತ್ತದೆ. ಅದಕ್ಕೇನಾಯ್ತು ಈಗ? ವಿಶೇಷ ಚೇತನದಿಂದ ಏನಾಗ್ತದದು? ಮಾಯೆ ವಿಶೇಷ ಚೇತನದ ವಿರೋಧಿ ಹೌದಿಲ್ರಿ? ಸಾಮಾನ್ಯ ಚೇತನದ ಆಶ್ರಿತ, ವಿಶೇಷ ವಿರೋಧಿ ಅದ ಇದು. ಈಗ ವಿಶೇಷ ಚೇತನ ಅಂತಂದ್ರೆ ನಾಮ ರೂಪಗಳನ್ನ ಬಿಟ್ಟು ಕೇವಲ ಬ್ರಹ್ಮ ಸ್ವರೂಪನೇ ನಾನು ಅಂತ ಹೇಳ್ತಿಲ್ಲ. ಅಂತಹ ಬ್ರಹ್ಮ ಸ್ವರೂಪ ಶುದ್ಧ ಬ್ರಹ್ಮಕ್ಕ ಮಾಯೆಗೆ ಶುದ್ಧ ಬ್ರಹ್ಮ ವಿರೋಧಿ ಅದು. ಆದ್ರ ಬ್ರಹ್ಮ ಜ್ಞಾನಕ್ಕೆ ವಿರೋಧಿ ಅದ, ಬ್ರಹ್ಮ ವಿರೋಧಿ ಇಲ್ಲ ಅದು. ಸಾಮಾನ್ಯ ಬ್ರಹ್ಮಕ್ಕ ಅವಿರೋಧಿ. ಆಶ್ರಯ. ಈಗ ಹಗ್ಗ ಅದ, ಅಲ್ಲಿ ಹಗ್ಗ ಅದ, ಆ ಹಗ್ಗಕ್ಕ ಏನಾಗ್ಯದ? ಹಗ್ಗದೊಳಗೆ ಉಪಯುಕ್ತ ಚೇತನ ಆದಲ್ಲ, ಬ್ರಹ್ಮ ಅದಲ್ಲ ಹಗ್ಗದೊಳಗೆ. ಆ ಉಪಯುಕ್ತ ಚೇತನಕ್ಕ ಮತ್ತು ಆ ಹಗ್ಗದಲ್ಲಿ ತೋರುವ ಹಾವಿಗೂ ಏನೂ ವಿರೋಧ ಇಲ್ಲ. ಹಗ್ಗದೊಳಗಿನ ಉಪಯುಕ್ತ ಚೇತನ ಏನದಲ್ಲ, ಆ ಚೇತನಕ್ಕೂ ಆ ಹಗ್ಗದೊಳಗೆ ತೋರಿದ ಹಾವಿಗೂ ಏನೂ ವಿರೋಧ ಇಲ್ಲ. ಹಗ್ಗರೇ ಅನ್ಕೋ ಹಾವರೇ ಅನ್ಕೋ ನನಗೇನಾಗದ ಅಂತದು ಉಪಯುಕ್ತ ಚೇತನ ಏನದ, ಸಾಮಾನ್ಯ ಚೇತನ ಅಂತ ಏನದಲ್ಲ, ಅದಕ್ಕೇನು ಸಮಸ್ಯೆ ಇಲ್ಲದ ಇರ್ಲಿಲ್ಲ. ಏನಾಯ್ತು? ಯಾವಾಗ ಆ ಉಪಯುಕ್ತ ಚೇತನ ದಾಟಿ ಹಗ್ಗ ಅಂತ ಯಾವಾಗ ತಯಾರಾಯ್ತಲ್ಲ, ಹಗ್ಗ ಅಂದತ್ನಾಗ ಹಾವು ಹೋಗ್ಬಿಡ್ತು. ಹಗ್ಗದ ಜ್ಞಾನ ಆದ ಕೂಡ್ಲೇನೆ ಹಾವು ಇಲ್ಲಂಗಾತು. ಉಪಯುಕ್ತ ಚೇತನದ ಮಟ್ಟಿಗೆ ಅದು ಆಶ್ರಿತನೇ ಅದಲ್ಲ ಹಾವು, ಅದಕ್ಕೇನು ಸಮಸ್ಯೆ ಇಲ್ಲ. ಹಗ್ಗಕ್ಕೆ ಹಾವಿಗೆ ವಿರೋಧ ಆದ ಹೊರತು ಹಗ್ಗದೊಳಗಿರುವ ಬ್ರಹ್ಮಗೂ ಹಾವಿಗೆ ವಿರೋಧ ಇಲ್ಲ. ಹಗ್ಗದೊಳಗಿರೋ ಬ್ರಹ್ಮಗ
ಹಗ್ಗದ ಉಪಯುಕ್ತ ಚೇತನಕ್ಕ ಹಾವಿಗೆ ವಿರೋಧ ಇತ್ತು ಅಂತಂದ್ರೆ ನನ್ನೊಳಗೆ ನೀನ್ ಯಾಕೆ ತೋರ್ತಿ ಅಂತಿತ್ತದು. ರಜ್ಜು ಉಪಯುಕ್ತ ಚೇತನ, ಅದು ರಜ್ಜು ಉಪಯುಕ್ತ ಚೇತನಕ್ಕ ಹಾವಿಗೆ ವಿರೋಧ ಇಲ್ಲ, ಅದು ಸಾಮಾನ್ಯ ಚೇತನ. ರಜ್ಜು ಉಪಯುಕ್ತ ಚೇತನ ಏನ್ ಮಾಡ್ತದ, ಹಗ್ಗಕ್ಕೂ ಆಶ್ರಯ ಕೊಡ್ತದ, ಹಾವಿಗೂ ಆಶ್ರಯ ಕೊಡ್ತದ, ಎಡ್ಡಕ್ಕೂ ಆಶ್ರಯ ಕೊಡ್ತದ. ಆದ್ರೆ ಯಾವಾಗ ಹಗ್ಗದ ಜ್ಞಾನ ಮಾಡ್ಕೊಂಡ್ರಿ, ಪ್ರಯತ್ನ ಪಟ್ಟು ದೀಪ ಹಚ್ಚಿ, ಅವಾಗ ಏನಾಯ್ತು, ಇಲ್ಲಿ ಹಾವಿನ ಕೆಲಸ ಇಲ್ಲ ಅಂತ ಹಾವು ಹೋಗ್ಬಿಡ್ತಾವ. ಜ್ಞಾನಕ್ಕೆ ವಿರೋಧಿ ಅದು, ಬ್ರಹ್ಮಗ್ ವಿರೋಧಿ ಅದು. ಬ್ರಹ್ಮಗ್ ವಿರೋಧಿ ಇಲ್ಲ, ಬ್ರಹ್ಮ ಜ್ಞಾನಕ್ಕೆ ವಿರೋಧ. ಅದಕ್ಕೆ ಅಜ್ಞಾನ ಅಂತಾರ. ಜ್ಞಾನಕ್ಕೆ ವಿರೋಧಿ ಇದ್ದದಕ್ಕೆ ಅಜ್ಞಾನ ಅಂತಾರೆ ಅದಕ್ಕೆ. ಹೌದಲ್ರಿ? ಸರಿ ತಿಳಿತಾ? ಹಗ್ಗದ ಜ್ಞಾನದಾಗ ಅಲ್ಲಿ ಹಾವು ಹೆಂಗ್ ನಿವೃತ್ತಿ ಆಗತಿ, ಹಂಗ ಬ್ರಹ್ಮದ ಜ್ಞಾನ, ಶುದ್ಧ ಬ್ರಹ್ಮದ ಜ್ಞಾನದಾಗ ಅಲ್ಲಿ ಅಜ್ಞಾನ ಮಾಯೆ ನಾಶ. ಅದಕ್ಕೆ ಇದು ಜ್ಞಾನಕ್ಕೆ ವಿರೋಧಿ. ಇದು ಬ್ರಹ್ಮದ ವಿರೋಧಿ ಅಲ್ಲ, ಬ್ರಹ್ಮಕ್ಕೆ ವಿರೋಧಿ ಅಲ್ಲ, ಸಾಮಾನ್ಯ ಚೇತನಕ್ಕೆ ವಿರೋಧಿ ಇಲ್ಲ. ಅದು ಬ್ರಹ್ಮ ಅಂದ್ರೆ ರಜ್ಜು ಉಪಯುಕ್ತ ಚೇತನ ಬ್ರಹ್ಮ. ಅದು ಏನ್ ಮಾಡ್ತದ, ಹಗ್ಗಕ್ಕೂ ಆಶ್ರಯ ಕೊಟ್ಟದ, ಹಾವಿಗೂ ಆಶ್ರಯ ಕೊಟ್ಟದ. ಅದಕ್ಕೇನ್ ಸಮಸ್ಯೆ ಇಲ್ಲ. ಯಾವಾಗ ಹಗ್ಗ ಅಂತೇಳಿ ಜ್ಞಾನ ಮಾಡ್ಕೊಂಡ್ರಿ, ದಿವ್ಯ ದೃಷ್ಟಿ ಬಂತು, ಅವಾಗ ಹಾವು ಹೋಗ್ಬೇಕು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅವರು, ಇದು ಎಷ್ಟು ಸಾರಿ ನಿಮಗ ಹಗ್ಗಲ್ಲ ಹಾವು ಅಂತೇಳಿ ಅಂದ್ರೂ ಸಹಿತ ದಿವ್ಯ ದೃಷ್ಟಿ ಎಷ್ಟೋ ಸಾರಿ ದಿವ್ಯ ದೃಷ್ಟಿ ಆಗ್ಯದ ನಿಮಗ. ಆದರೆ ಅದು ಸ್ಥಿರವಾಗಿ ನಿಲ್ಬೇಕಲ್ಲ. ಸತ್ಯವನ್ನು ಅರಿತು ನಾನು ಬ್ರಹ್ಮ ಅರಿನಿ ಅನ್ನೋದು ನಿಮಗ ಗೊತ್ತದ. ಆ ಸತ್ಯದ ದೃಢ ನಿಶ್ಚಯ ಆಗ್ತಾ ಇಲ್ಲ. ಸತ್ಯವನ್ನು ಅರಿತು ಆ ಸತ್ಯದೊಳಗೆ ನಿಲ್ಬೇಕಲ್ಲ. ಅದ್ರಾಗೆ ನಿಲ್ಬೇಕ ಬೇಡ್ರಿ. ಮಗಳದು ಮದುವೆ ಮಾಡಿ ಖರ್ಚು ಮಾಡಿ ಎಲ್ಲ ಮಾಡಿ ಗಂಡನ ಮನೆಗೆ ಕಳಿಸ್ಬಿಟ್ಟಿವಿ. ಕಳಿಸಿದ ಮೇಲೆ ಆಕೆ ಅಲ್ಲಿ ಹೋಗಿ ನಿಂತು ಸಂಸಾರ ಮಾಡ್ಬೇಕ ಬೇಡ? ಮತ್ತಾಕಿ ಹೊಳ್ಳಿ ಮಾತು ತವ್ರ ಮನೆಗೆ ಬಂದು ಕೂತ್ರಿ ಏನ್ ಮಾಡ್ಬೇಕು? ಈಗ ಸ್ಥಿರವಾಗಿ ಅಲ್ಲಿ ನಿಲ್ಬೇಕಲ್ಲ. ಈಗ ಬ್ರಹ್ಮಾಸ್ಮಿ ಜ್ಞಾನ ಆದ್ಮೇಲೆ ಮತ್ತೆ ಜೀವಾಸ್ಮಿ ಆಲಕತ್ತೀವಲ್ಲ. ಎದಕ್ಕೆ ಆಲಕತ್ತೀವಿ ಅನ್ನೋದಕ್ಕೆ ಇಲ್ಲಿ ಅದರದ್ದು ಚಿಕಿತ್ಸೆ ಹೇಳಕತ್ತಾರ. ಮಲದೋಷ ವಿಕ್ಷೇಪ ದೋಷ ನಿವೃತ್ತಿ ಆಗ್ಲಾರ್ದಕ್ಕ ಅದು ಸ್ಥಿರವಾಗಿ ನಿಲ್ತಾ ಇಲ್ಲ. ದಿವ್ಯ ದೃಷ್ಟಿಯ ಸ್ಥಿರತೆ ಯಾಕೆ ಸ್ಥಿರವಾಗಿಲ್ಲ ಇದು ಅಂತಂದ್ರೆ, ಮಲದೋಷ ವಿಕ್ಷೇಪ ದೋಷ ಯಾರು ಆವರಣ ದೋಷ ನಿವೃತ್ತಿ ಹೊಂದುವುದಕ್ಕೂ ಮೊದಲು ಮಲದೋಷ ವಿಕ್ಷೇಪ ದೋಷಗಳ ನಿವೃತ್ತಿ ಮಾಡಿಕೊಂಡಿರುತ್ತಾರೋ ಅವರು ಕರ್ಮ ನಿಷ್ಕಾಮ ಕರ್ಮ ಯಥೇಚ್ಛವಾಗಿ ಮಾಡಿ, ನಿಷ್ಕಾಮ ಉಪಾಸನೆ ಯಥೇಚ್ಛವಾಗಿ ಮಾಡಿ, ಹೌದಲ್ರಿ? ನಿಷ್ಕಾಮ ಕರ್ಮೋಪಾಸನೆಗಳನ್ನ ಯಥೇಚ್ಛವಾಗಿ ಮಾಡಿ ಅಂದ್ರೆ ಎಷ್ಟು ಅವಶ್ಯಕತೆ ಅಷ್ಟು. ಯಥೇಚ್ಛವಾಗಿ ಮಾಡಿ ಮಲದೋಷ ವಿಕ್ಷೇಪ ದೋಷ ನಿವೃತ್ತಿ ಮಾಡ್ಕೊಂಡಿರ್ತಾರೋ ಅವರಿಗೆ ಈ ಒಂದು ದಿವ್ಯ ದೃಷ್ಟಿ ಸ್ಥಿರವಾಗಿ ನಿಲ್ತದೆ. ಈ ಮಲದೋಷ ವಿಕ್ಷೇಪ ದೋಷಗಳು ನಿಷ್ಕಾಮ ಕರ್ಮ ಉಪಾಸನೆ ಮಾಡಲಾರ್ದೆ ಕಳ್ಕೊಳ್ಳಂಗೆ ಇಲ್ಲ. ಆ ಮಲದೋಷ ವಿಕ್ಷೇಪ ದೋಷ ಕಳ್ಕೊಳ್ಳಾರ್ದೆ ಬ್ರಹ್ಮಜ್ಞಾನದ ವಿಚಾರಗಳನ್ನ ಓದಿ ಬರೆದು
4 ಮಂದಿಗೆ ಕುಂತು ದೊಡ್ಡ ವ್ಯಾಸಪೀಠಕ್ಕೆ ಕೂತು ಹೇಳಿ ಕೇಳಿ ದೊಡ್ಡ ಶಾಣೆರೆನಿಸ್ಕೊಂಡು ಭಾರಿ ದಿವ್ಯ ಜ್ಞಾನಿಗಳ ಗತ್ಲೆ ನಾಟಕ ಮಾಡಿ ದೊಡ್ಡ ದೊಡ್ಡ ಪೀಠ ಮಠದ ಮೇಲೆ ಹೋಗಿ ಆಶ್ರಮಗಳಲ್ಲಿ ಹೋಗಿ ಕುಂದಿರ್ತಾರೆ. ಕುಂದ್ರದೇನೋ ಮಜಾ, ಆದ್ರೆ ಅದು ನಿಭಾಯಿಸಬೇಕಾದ್ರೆ ಮಲದೋಷ ವಿಕ್ಷೇಪ ದೋಷಗಳು ಪಾಪಗಳು ಬಿಡ್ಬೇಕಲ್ಲ. ಅವು ಎಲ್ಲರೂ ಒಂದ್ ಕಡೆ ಹೊರಗೆ ಹಾಕಿಬಿಡ್ತಾವ ಮುಖ. ಅವು ಹೊರಗೆ ಹಾಕಿದ ಮೇಲೆ ಏನಾಗ್ತದೆ? ಪೀಠಾಧಿಪತಿ ಹೋಗಿ ಜೈಲಾಧಿಪತಿ ಆಗ್ತಾನೋ, ಜೈಲ ಕುದುರ್ತಾನ ಹೋಗಿ. ಎಷ್ಟ್ ಮಂದಿ ಸಂತರು ಮಹಾತ್ಮರು ಜೈಲಾಗ ಹೋಗಿ ಕೂತಿಲ್ಲ? ಯಾಕೆ ಕುಂತಾರವರು? ಕಾರಣ ಗೊತ್ತಾಯ್ತಾ? ದೊಡ್ಡ ದೊಡ್ಡ ಸಂತರು ಮಹಾತ್ಮರು ಇನ್ನ ಜೈಲ್ನಾಗೆ ಅದಾರ. ಒಂದಿಷ್ಟು ಮಂದಿ ರೊಕ್ಕ ಕೊಟ್ಟು ರೊಕ್ಕ ಇದ್ದವ್ರು ಹೊರಗೆ ಬಂದಾರ, ರೊಕ್ಕ ಇರ್ಲಾರ್ದವ್ರು ಒಳಗೆ ಕೂತಾರ. ಯಾಕೆ ಕುಂತಾರ ಅವ್ರ ಒಳಗೆ ಹೋಗಿ? ಅಂತ ಒಂದು ದಿವ್ಯ ಜ್ಞಾನಿಗಳು. ಹತ್ತು ಸಾವಿರ ಮಂದಿ ಕುಂದಿರಿಸಿ ಪ್ರವಚನ ಮಾಡಂತವ್ರು ಜೈಲ್ನ ಕೂತಾರೆ. ಯಾಕೆ ಕುಂತಾರೆ? ಮಾತಾಡ್ರಿ. ಮಲದೋಷ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡಿಲ್ಲ. ಈ ಒಂದು ಬ್ರಹ್ಮಜ್ಞಾನದ ಸಾಧನೆ ಮಾಡುವುದಕ್ಕಿಂತ ಮುಂಚೆ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಗಳನ್ನು ಯಥೇಚ್ಛವಾಗಿ ಮಾಡಿ ಮಲದೋಷ ವಿಕ್ಷೇಪ ದೋಷ ಕಳ್ಕೊಂಡಿಲ್ಲ. ಹೀಗಾಗಿ ಅವರಲ್ಲಿರುವ ಬ್ರಹ್ಮಜ್ಞಾನ ಭದ್ರವಾಗಿ ಉಳಿಲಿಲ್ಲ. ಅದು ಮತ್ತೇನಾಯ್ತು? ಬ್ರಹ್ಮಜ್ಞಾನ ಕೆಳ್ಕೊಂಡೋಯ್ತು. ಮಲದೋಷ ವಿಕ್ಷೇಪ ದೋಷ ನಿವೃತ್ತಿಗಾಗಿ ಏನೂ ಪ್ರಯತ್ನ ಮಾಡದೆ ಬ್ರಹ್ಮಜ್ಞಾನ ಸಂಪಾದಿಸಿದರೆ ಅದು ಏನಪ್ಪ? ಉಸುಕಿನ ಮೇಲೆ ಕಟ್ಟಿದ ಮನೆಯ ಹಾಗೆ. ಬುನಾದಿ ಇಲ್ಲದೆ ಕಟ್ಟಿದ ಮನೆ ಒಂದು ದಿನ ಏನಾಗ್ತದದು? ಬೇದ್ದೋಗ್ಬಿಡ್ತದ. ಅದಕ್ಕೆ ಮಲದೋಷ ನಿವೃತ್ತಿ ಕರ್ಮ, ವೇದೋಕ್ತ ಕರ್ಮ ಮಾಡಬೇಕು. ಮಲದೋಷ ನಿವೃತ್ತಿಗಾಗಿ ವೇದೋಕ್ತ ಕರ್ಮ ಮಾಡಬೇಕು. ವಿಕ್ಷೇಪ ದೋಷ ನಿವೃತ್ತಿಗಾಗಿ ಉಪಾಸನೆ ಮಾಡಬೇಕು. ಧ್ಯಾನ ಜಪ ತಪ ತಪಸ್ಸು ಏನೆಲ್ಲ ಮಾಡಬೇಕು. ಅಜ್ಞಾನ ನಿವೃತ್ತಿಗಾಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಮಲ ವಿಕ್ಷೇಪ ಆವರಣ ಅಂತ ಅವಲ್ರಿ 3 ದೋಷಗಳು. ಮಲದೋಷ ನಿವೃತ್ತಿಗಾಗಿ ಏನ್ ಮಾಡಬೇಕು? ವೇದೋಕ್ತ ಕರ್ಮಗಳನ್ನ ಮಾಡಬೇಕು ಯಥೇಚ್ಛವಾಗಿ. ಏನ್ ಮಾಡ್ಬೇಕು? ನಾವು ಜನ್ಮ ಜನ್ಮಾಂತರದಿಂದ ಏನ್ ಮಾಡ್ಕೊಂಡು ಬಂದೀವಿ ಅವೇ ನಮಗ್ ಮತ್ತೆ ಮಾಡ್ಲಿಕ್ಕೆ ಹಚ್ಚುತ್ತವ, ಅದ್ರಾಗೇ ಗುಂಗಿಡಿಸ್ತಾವ. ಯಾವ ಜನ್ಮದಾಗ ಜ್ಞಾನಿಗಳಾಗಿದ್ದೇವೋ ಇಲ್ಲೋ, ಯಾವ ಜನ್ಮದಾಗ ಶ್ರೀಮಂತರಾಗಿದ್ದೇವೋ ಇಲ್ಲೋ, ಯಾವ ಜನ್ಮದಾಗ ಮತ್ತೇನಾಗಿದ್ದೇವೋ ಇಲ್ಲೋ, ಆದ್ರೆ ಎಲ್ಲಾ ಜನ್ಮದಾಗ ಗಂಡ ಹೆಂಡತಿ ಅಂತೂ ಆಗಿದ್ದೆವು, ಸಂಸಾರ ಅಂತೂ ಮಾಡಿದ್ದೆವು. ಹೌದಾ ಇಲ್ಲ? ಎಲ್ಲ 84 ಲಕ್ಷ ಜೀವರಾಶಿಗಳು ಗಂಡ ಹೆಂಡತಿಯಾಗಿ ಸಂಸಾರ ಮಾಡಿದ್ದಂತೂ ಫಿಕ್ಸ್. ಬೇರೆ ಏನಾಗ್ಯಾರ ಏನ್ ಬಿಟ್ಟಾರ ಅದೇನ್ ಗ್ಯಾರಂಟಿ ಇಲ್ಲ. ಬಟ್ ಇದಂತೂ ಮಾಡ್ಕೊಂಡು ಬಂದದ್ದೇ ಅದ. ಇದು ಮಾಡ್ಕೊಂಡು ಹಿಂದೆ ಏನ್ ಮಾಡ್ಕೊಂಡು ಬಂದೀವಿ ಮುಂದೂ ಅದೇ ಮಾಡ್ಬೇಕಂತೇನು ಎಳಿತಿರ್ತದ. ಆ ಸಂಸಾರದೊಳಗಿನ ಸುಖ ದುಃಖಾದಿಗಳ ಬಗ್ಗೆ ಚಿಂತೆ ಮಾಡ್ತದಲ್ಲ, ಇದೇ ಮಲದೋಷ. ಇದನ್ನು ಕಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಈ ತನು ಮನಗಳನ್ನೆಲ್ಲ ಒಳ್ಳೆ ಕಾರ್ಯಗಳಿಗೆ ವೇದೋಕ್ತ ಕರ್ಮಗಳು, ಪೂಜೆ ಪಾಠ, ಪಾದಯಾತ್ರೆ, ಮತ್ತಿನ್ನೇನು ಈ ಶರೀರವನ್ನ ದಂಡಿಸುವುದಕ್ಕ ಆಧ್ಯಾತ್ಮಿಕ ಸಾಧನೆಗೆ ಹಚ್ಚುವುದಕ್ಕ ಕಾಯಕ, ಬಸವಾದಿ ಶರಣರ ಕಾಯಕ ಮಾಡ್ರಿ ಅಂತಾರ, ಸತ್ಯ ಶುದ್ಧ ಕಾಯಕ ಮಾಡ್ರಿ ಅಂತಾರ. ಈ ಶರೀರವನ್ನ ಒಳ್ಳೆ ಕೆಲಸದಾಗ ತೊಡಗಿಸದೆ ಅದು ವೇದೋಕ್ತ ಕರ್ಮ. ಮತ್ತೆ ವಿಕ್ಷೇಪ ದೋಷ ಚಂಚಲತೆ. ಇವತ್ತ ಇದು ಚಲೋ ಅನಿಸ್ತದ, ನಾಳೆಗೆ ಮತ್ತೊಂದು ಚಲೋ ಅನಿಸ್ತದ. ಒಂದು ಹಿಡಿದದ್ದು ಪೂರಾ ಮಾಡ್ಲಾರ್ದ ಹರಕ ಪರ್ಕ ಮಾಡ್ಕೊತ ಹೋದ್ರೆ ಹೆಂಗಾಗ್ತದ? ಎಷ್ಟು ಮಂದಿ ಬಂದು ಇಲ್ಲಿ ಕೂತ್ ಎದ್ದಾದ್ರು. ಇಲ್ಲೊಂದಿಷ್ಟು ಮೊದಲೇನೋ ಎಲ್ಲೋ ಕೂತಿದ್ರು, ಅವ್ರಿಗೆ ಅಲ್ಲಿಕ್ಕಿಂತ ಇಲ್ಲಿ ಚಲೋ ಅನಿಸ್ತು, ಇಲ್ಲಿ ಕುಂತ್ರು. ಮತ್ತೆ ಇಲ್ಲಿಕ್ಕಿಂತ ಮತ್ತೆ ಎಲ್ಲೇ ಚಲೋ ಅನಿಸ್ತು, ಮತ್ತೆ ಎಲ್ಲೇ ಹೋದ್ರ. ಬರ್ತಾರ ಹೋಗ್ತಾರ.
ಅವು ಏನದವ ವಿಕ್ಷೇಪ ದೋಷ. ಅವರು ಧ್ಯಾನ ತಪಸ್ಸು ಸರಿಗೆ ಮಾಡ್ಲಾರ್ದಕ್ಕ, ಕಾನ್ಸಂಟ್ರೇಷನ್ ಇರ್ಲಾರ್ದಕ್ಕ ಎಲ್ಲಿ ಒಂದ್ ಕಡೆ ಕೂಡ್ಲಕ್ಕಾಗಂಗಿಲ್ಲ. ಅದೇನೋ ಒಲಿ ಅಡಿಗೆ ಮಾಡಿದ್ಮೇಲೆ ಒಲೆಗ ಬೂದಿ ಅದು ಎಲ್ಲ ಹಂಗೆ ಬಿಡ್ಬೇಕಂತ. ಒಲೆಗ ಸ್ವಲ್ಪ ಬೂದಿ ಗೀದಿ ಹಂಗೆ ಬಿಟ್ರ ಒಂದ್ ಸ್ವಲ್ಪ ಏನಾಗ್ತದಂದ್ರ ಒಲಿ ಬಳಸೋರಿಗೆ ಅದೆಲ್ಲ ಗೊತ್ತು. ಆ ಬೂದಿ ಬಿಡ್ಲಾರ್ದೆ ಸ್ವಚ್ಛ ಒಲೆಯಾಗಿಂದ ಬೂದಿ ಗೀದಿ ಎಲ್ಲ ಬಳದ್ ಬಿಟ್ರು ಅಂತಂದ್ರ ಅದು ಒಲಿ ಕಾಯ್ದದ್ದು ಗರಂ ಇರ್ತದದು, ಸುಡ್ತಿರ್ತದ ಒಲಿ. ಅದು ಬೆಕ್ಕೆ ಅಂತ ತಿಳ್ಕೊತಂತ. ಇದು ಒಲಿ ಅಂದ ಎಲ್ಲ ಕೆಲಸ ಮುಗಿದದ, ಅದು ಬೆಕ್ಕ ಒಲೆಗೆ ಎಲ್ಲ ಕಡೆ ಕುಂದಿರ್ತಿರ್ತದ. ಒಲಿ ಬಲ್ಲೆ ಬೆಚ್ಚಕ್ಕೆ ಕೂಡೋದು ಅದಕ್ಕೊಂದು ರಾಟಿ. ಅದ್ ಏನ್ ಮಾಡ್ಬಿಡ್ತು, ಎಲ್ಲ ತೆಗೆದು ಸ್ವಚ್ಛ ಮಾಡ್ಯಾರ ಅಂತಂದ್ರ ಇದು ಒಲಿ ಎಲ್ಲ ತಣ್ಣಗಾದ, ಅಡಿಗೆ ಮಾಡೋದೆಲ್ಲ ಮುಗಿದದ ತಿಳ್ಕೊಂಡು ಆ ಸುಡ ಒಲೆಗೆ ಹೋಗಿ ಕೂತ್ ಬಿಡ್ತು. ಬೂದಿಗಿರಿ ಎಲ್ಲ ಬಳದ್ ಬಿಟ್ಟಿದ್ರು ಒಂದು ದಿವಸ. ಕುತ್ತು ಕೂಡ್ಲೇ ಕುಂಡಿ ಸುಟ್ಟು ಹೋಗ್ಬಿಡ್ತು. ಈಗ ಅದು ಕುಂಡಿ ಸುಟ್ಟು ಬೆಕ್ಕ ಅದು ಎಲ್ಲ ಕಡೆ ಅದೇ ಕುಂಡಿ ಮೇಲೆ ಕುಂದ್ರಬೇಕಲ್ಲ. ಈಗ ಎಲ್ಲಿ ಕುಂದ್ರಬೇಕಂದ್ರೂ ಅದಕ್ಕೆ ಉರಿ ಹತ್ತಿರ್ತದ ಅಂತ. ಬೆಂಕಿ ಎಲ್ಲಿ ಅದ, ತನ್ನೊಳಗೆ ಅದು, ತನ್ನೊಳಗಿನ ಬೆಂಕಿ ಅಲ್ಲಿ ಕೂತ್ರೇನು ಇಲ್ಲಿ ಕೂತ್ರೇನು, ವಿಕ್ಷೇಪ ದೋಷ. ಇಲ್ಲಿ ಕೂತ್ರು ಅದೇ ಉರಿತದ, ಅಲ್ಲಿ ಕೂತ್ರು ಅದೇ ಉರಿತದ. ಹಿಂಗ ಉರ್ಕೋತ ಅಡ್ಡಾಡೋ ಒಂದಿವ್ಸ ಇರ್ತಾವ, ಅವು ಹಂಗೆ ಅಡ್ಡಾಡ್ತಿರ್ತಾವ. ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ. ಕುಂಡಿ ಸುಟ್ಟು ಬೆಕ್ಕಿನಂಗ ಚಂಚಲ ಆಗ್ಯದ ಅಂತಾರಲ್ಲ, ಇಂಥವು. ಅವು ಏಸಿದ್ರು ಎಂದೂ ಉದ್ಧಾರ ಆಗಲ್ಲ, ಎಲ್ಲಿ ಉದ್ಧಾರ ಆಗಲ್ಲ. ಅವು ಅಟೆ ಅಡ್ಡಾಡ್ಕೊತಿರ್ತಾವ. ಅದಕ್ಕೆ ಇದು ಅಜ್ಞಾನ. ನೆಕ್ಸ್ಟ್ ಏನು, ವಿಕ್ಷೇಪ ದೋಷ ನಿವೃತ್ತಿ ಆಗ್ಬೇಕಾದ್ರೆ ಧ್ಯಾನ ಉಪಾಸನೆಗಳನ್ನು ಮಾಡಬೇಕು. ಎಲ್ಲ ವೇದೋಕ್ತವಾಗಿ, ಅದು ಶಾಸ್ತ್ರೀಯವಾಗಿ ಮಾಡಬೇಕು. ಸುಮ್ಮನೆ ಏನೋ ಒಂದು ಮಾಡ್ತೇವೆ ಅಂತ ಅಲ್ಲ. ನೆಕ್ಸ್ಟ್ ಆವರಣ ದೋಷ. ಅಜ್ಞಾನ ನಿವೃತ್ತಿ ಆಗ್ಬೇಕಾದ್ರೆ ಶ್ರವಣ ಮನನ ನಿಧಿಧ್ಯಾಸನಗಳು ಗುರುವಿನಲ್ಲಿ ಇರಬೇಕು. ಮಾನ್ಯ ಒಬ್ಬರು ದೊಡ್ಡವರು ಕರೆದಿದ್ರು, ಎಲ್ಲ ವೇದಾಂತದ ಬಗ್ಗೆ ಹೇಳಿದವರು. ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಅಂತೇಳಿ, ಮತ್ತ ನಾವು ತ್ರಾಟಕ ಯೋಗ ಮಾಡಿ ಇಷ್ಟಲಿಂಗದೊಳಗೆ ನಾವು ಧ್ಯಾನ ಮಾಡ್ತೀವಲ್ಲ, ಅದ್ರಾಗ ಇವೆಲ್ಲ ಬಂದೇ ಬರ್ತಾವ ಅಂತಂದ್ರು. ನೀವು ಇಷ್ಟಲಿಂಗದ ತ್ರಾಟಕ ಯೋಗ ಮಾಡೋದ್ರಾಗ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲಿ ಬರ್ತಾವ? ಎಲ್ಲಿ ಬರ್ತಾವ್ರಿ? ನಿಮ್ಮದು ಮಲ ವಿಕ್ಷೇಪ ಏನಾರ ನಿವೃತ್ತಿ ಆಗ್ಬೋದು. ಶ್ರವಣ ಮನನ ನಿಧಿಧ್ಯಾಸನಕ್ಕ ಮನೆಗೆ ಲಿಂಗ ಪೂಜೆ ಮಾಡ್ಕೊಂಡ್ರೆ ಗುರು ಜಂಗಮರದ ಉಪದೇಶ ಕೇಳದಂಗ ಆಗ್ತದೇನು? ಗುರು ಜಂಗಮರ ಉಪದೇಶ ಕೇಳಿದ್ರೆ ಅದು ಪರಿಪೂರ್ಣ ಆಗ್ತದೆ. ಬರೀ ಲಿಂಗ ಒಂದೇ ಮಾಡ್ತೀನಿ, ಜಂಗಮ ಮಾಡಂಗಿಲ್ಲ, ಗುರುವಿನ ಉಪದೇಶ ಕೇಳಂಗಿಲ್ಲ ಅಂತಂದ್ರ ಅಜ್ಞಾನ ನಿವೃತ್ತಿ ಆಗ್ತದೇನು? ಮಲದೋಷ ವಿಕ್ಷೇಪ ದೋಷ ನಿವೃತ್ತಿ ಆಗ್ತದೆ. ಅಜ್ಞಾನ ನಿವೃತ್ತಿಗೆ ಏನ್ ಬೇಕು? ಅಜ್ಞಾನ ನಿವೃತ್ತಿಗೆ ಏನ್ ಬೇಕು? ಮಲದೋಷ ವಿಕ್ಷೇಪ ದೋಷಕ್ಕೆ ನೀವು ಲಿಂಗ ಪೂಜೆ ಮಾಡಿಕೊಂಡು ಕರ್ಮ ಉಪಾಸನೆ ಮಾಡಬಹುದು, ಅವೆರಡರ ಮಟ್ಟಿಗೆ. ಅಲ್ಲಿ ಗುರು ಹೇಳೋ ತತ್ವಜ್ಞಾನ ಅಲ್ಲಿ ಲಿಂಗ ಪೂಜಾದಾಗ ಬರ್ತದೇನ್ರಿ? ಅದು ಗುರುವಿನಿಂದ ಶ್ರವಣ ಮನನ ನಿಧಿಧ್ಯಾಸನ, ಗುರು ಮತ್ತು ಶಾಸ್ತ್ರ ಹಿಡ್ಕೊಂಡು ವೇದ ಕೃಪೆ ಗುರು ಕೃಪೆ ಎರಡು ಆಗ್ಬೇಕು. ಅದಾದಾಗೆ ಪರಿಪೂರ್ಣ ಆಗ್ತದೆ. ಅದಕ್ಕೆ ಮಲದೋಷ ನಿವೃತ್ತಿ ಆಗುವ ತನಕ ವೇದೋಕ್ತ ಕರ್ಮಗಳನ್ನು ಮಾಡುತ್ತಿರಬೇಕು. ವಿಕ್ಷೇಪ ದೋಷಿ ನಿವೃತ್ತಿ ಆಗುವ ತನಕ ಉಪಾಸನೆ ಧ್ಯಾನಾದಿಗಳನ್ನು ಮಾಡುತ್ತಿರಬೇಕು. ಕರ್ಮೋಪಾಸನೆಗಳು ನಿಷ್ಕಾಮವಾಗಿರಬೇಕು. ಆರೂಢ ಪದ್ಧತಿಯ ಪ್ರಕಾರ ಮಲ ವಿಕ್ಷೇಪ ನಿವೃತ್ತಿ ನಂತರ ಕರ್ಮೋಪಾಸನೆಗಳನ್ನು ತ್ಯಜಿಸಬೇಕು. ಸಾಯುವ ತನಕ ಅವುಗಳಲ್ಲೇ ಮುಳುಗಿರಬಾರದು. ಆದರೆ ವೀರಶೈವ ಪದ್ಧತಿಯ ಪ್ರಕಾರ ಸಾಯುವ ತನಕ ಅದು ಮಾಡಲೇಬೇಕು. ಯಾಕಂದ್ರೆ ಇನ್ನೊಬ್ಬರಿಗೆ ಅದು ಆದರ್ಶವಾಗಿರಬೇಕು, ಮುಂದಿನ ಜನಾಂಗಕ್ಕೆ. ಮಲ ವಿಕ್ಷೇಪ ಶಾಶ್ವತವಾಗಿ ನಿವೃತ್ತಿ ಅಸಂಭವ, ಪುನರಾವೃತ್ತಿ ಆಗುತ್ತಲೇ ಇರುತ್ತವೆ. ಮಲದೋಷ ವಿಕ್ಷೇಪಗಳು ಶಾಶ್ವತವಾಗಿ, ವೀರಶೈವ ಧರ್ಮ ಏನ್ ಹೇಳ್ತದ, ಒಂದು ದಿನ ಕಸ ಹೊಡೆದ್ರಿ ಮನಿದು ಅಂತಂದ್ರ ಅದು ಶಾಶ್ವತವಾಗಿ ಹೊಡೆದಂಗೆ ಏನ್ ಮನಿ ಅದು? ಮತ್ ಮರುದಿನ ಕಸ ಬೀಳ್ತದ ಇಲ್ಲ? ಮತ್ತ ಮಲದೋಷ ವಿಕ್ಷೇಪ ದೋಷ ನಿವೃತ್ತಿ ಆಗ್ಯದಂತ ಹೇಳಿಕೆ ಒಂದು ದಿನ ಜಳಕ ಮಾಡಿಕೆ ಬಿಟ್ರೆ ಮರುದಿನ ಮತ್ತೆ ಜಳಕ ಮಾಡ್ಬೇಕು. ಯಾಕಂದ್ರೆ ಮತ್ತೆ ಮೈ ಹೊಲಸಾಗ್ತವ. ಹಂಗ ಈ ಒಂದು ಆರೂಢ ಪದ್ಧತಿಯ ಒಂದು ತಪ್ಪು ತಿಳುವಳಿಕೆ ಏನದಂದ್ರ ಮಲದೋಷ ವಿಕ್ಷೇಪ ದೋಷಗಳು ಶಾಶ್ವತವಾಗಿ ನಿವೃತ್ತಿ ಆಗ್ತಾವ ಅಂತ.
ವೀರಶೈವ ಪದ್ಧತಿ ಪ್ರಕಾರ ಏನದ ಮಲದೋಷ ವಿಕ್ಷೇಪ ದೋಷಗಳು ಏನದವಂತಂದ್ರ ಶಾಶ್ವತವಾದ ನಿವೃತ್ತಿ ಅಸಂಭವ. ಯಾವಾಗ ಒಪ್ಪುತ್ತದೆ ನಿಮ್ಮ ಮನಸ್ಸಿಗೆ? ಶಾಶ್ವತವಾಗಿ ನಿವೃತ್ತಿ ಆಗ್ತದ ಅನ್ನೋದು ಒಪ್ಪುತ್ತೀರಾ? ಏನು ಶಾಶ್ವತವಾಗಿ ನಿವೃತ್ತಿ ಆಗದ ಅಸಂಭವ ಅಂತೀರ? ಅಸಂಭವ ಅಂದ್ರೆ ವೀರಶೈವ ತತ್ವವನ್ನ ಎತ್ತಿ ಹಿಡಿಬೇಕಿಲ್ಲಿ. ವೀರಶೈವ ಲಿಂಗವಂತ ತತ್ವನೇ ಎತ್ತಿ ಹಿಡಿಬೇಕು. ಪ್ರತಿನಿತ್ಯ ಲಿಂಗ ಪೂಜೆ ಮಾಡಬೇಕು, ಲಿಂಗ ಧ್ಯಾನ ಮಾಡಬೇಕು, ಮಲ ವಿಕ್ಷೇಪಗಳನ್ನ ಕಳ್ಕೋಬೇಕು. ಮತ್ತೆ ಗುರು ಮತ್ತು ಜಂಗಮರು, ನಾವು ಗುರು ಎಲ್ಲಿದ್ದಾರೆ ಹೋಗ್ತಾರೆ ಅಲ್ಲಿ ಹೋಗಿ ಕೇಳಿದ್ರೆ ಗುರುವಿನ ಶಿಷ್ಯರಾಗಿ ಶ್ರವಣ ಮಾಡಬೇಕು. ನಮಗೆ ಅಲ್ಲಿ ಹೋಗಲಿಲ್ಲ ಅಂತಂದ್ರೆ ನಮ್ಮ ಮನೆಗೆ ಗುರುವನ್ನ ಕರೆಸಿದ್ರೆ ಆ ಚಲಿಸಿ ಬಂದ ಗುರುವೇ ಜಂಗಮ. ಮನೆಯಾಗನು ಕುಂತು ನಮ್ಮ ಮನೆಯ ಜನರು, ನಮ್ಮ ಸುತ್ತಮುತ್ತಲಿನ 4 ಜನರನ್ನ ಕರ್ಕೊಂಡು ಕುಂತು ಆ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಏನ್ ಮಾಡ್ಬೇಕು? ಆವರಣ ದೋಷ ನಿವೃತ್ತಿ ಮಾಡಬೇಕು. ಈಗ ಡೈರೆಕ್ಟ್ ಕುಂತು ನಾವು ನೀವು ಚರ್ಚೆ ಮಾಡ್ಲಕತ್ತಿದ್ದೀರಿ. ಯಾವ ಸಾಧನ ಇದು? ಆವರಣ ದೋಷ ನಿವೃತ್ತಿಯ ಸಾಧನ. ಶ್ರವಣ ಮನನ ನಿಧಿಧ್ಯಾಸನ ಮಾಡೋದು ಆವರಣ ದೋಷ ನಿವೃತ್ತಿಯ ಸಾಧನ. ಲಿಂಗಕ್ಕ ಅಷ್ಟೋಪಚಾರ ಷೋಡಶೋಪಚಾರ ಹೇಳ್ತಾರಲ್ಲ ನಮ್ಮ ಕಂಬಿ ಗುರುಗಳು, ಅದು ಏನು? ಯಾವ ದೋಷ ನಿವೃತ್ತಿ? ಮಲದೋಷ ನಿವೃತ್ತಿಗಾಗಿ. ಮತ್ತ ಲಿಂಗವನ್ನ ಕುರಿತು ಧ್ಯಾನ ಮಾಡ್ತಿರಲ್ಲ, ಮಂತ್ರ ಹೇಳ್ಕೊತ, ಅದು ವಿಕ್ಷೇಪ ದೋಷ ನಿವೃತ್ತಿಗಾಗಿ. ನೀವು ಏನೇ ಮಾಡಿದ್ರು ಸಹಿತ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಲಾರ್ದೆ ಆವರಣ ದೋಷ ಹೋಗುವುದಿಲ್ಲ. ಆವರಣ ದೋಷ ನಿವೃತ್ತಿಗಾಗಿ ಗುರುವಿನ ಶ್ರವಣ. ಬರೀ ಲಿಂಗ ಪೂಜೆ ಮಾಡ್ಕೊಂಡ್ರೆ ಆಗಂಗಿಲ್ಲ. ಅರಿವನರಿಯಲೆಂದು ಶ್ರೀ ಗುರುವು ಕುರುವ ಕೊಟ್ಟಡೆ ಏನ್ ಮಾಡ್ಬಿಟ್ರು? ಅರಿವನೇ ಮರೆತು ಕುರುವನೇ ಪೂಜಿಸುವ ದಡ್ಡ ಕುರಿಗಳ ನೋಡ ಗುಹೇಶ್ವರ ಅಂತೇಳಿ ಬ್ರಹ್ಮಜ್ಞಾನಕ್ಕೆ ಬರ್ಲಿಪ್ಪ ನಾವೆಲ್ಲರೂ ಒಂದ್ ಕಡೆ ಕೂತು ಚಿಂತನೆ ಮಾಡೋರು ಅಂತೇಳಿ ಕೊಳ್ಳ ಎಲ್ಲೋರ್ಗೆ ಒಂದೊಂದು ID ಕಾರ್ಡ್ ಹಾಕಿಬಿಟ್ಟಿವಿ. ಲಿಂಗವಂತರು ಅಂತೇಳಿ, ಅರಿವುಳ್ಳವರು ಅಂತೇಳಿ ಕೊಳ್ಳ ಲಿಂಗ ಹಾಕೊಂಡು ಜ್ಞಾನಕ್ಕೆ ಬರಲಿಲ್ಲ, ಶ್ರವಣ ಮನನ ನಿಧಿಧ್ಯಾಸನೇ ಮಾಡಲಿಲ್ಲ. ಬರೀ ಅದೇ ಲಿಂಗ ಪೂಜೆ ಮಾಡ್ಕೋತ ID ಕಾರ್ಡ್ ಹಾಕೊಂಡು ಊರ್ ಮಂದಿಗೆಲ್ಲ ತೋರಿಸುವತ್ತೆ ತಿರುಗಾಡಿದ್ರೆ ಹೆಂಗಿರ್ತದಂದ್ರ, ಗಂಡನ ಸಂಗಡ ಸಂಸಾರ ಮಾಡ್ಲಾರ್ದೆ ಗಂಡ ಕಟ್ಟಿದ ತಾಳಿ ಕೊಳ್ಳ ಕಟ್ಕೊಂಡು ಊರೆಲ್ಲ ತಿರುಗಿಸಿ ನಾನ್ ಮದುವೆಯಾಗಿನ ತೋರಿಸ್ತಾಳ. ಆದ್ರೆ ಗಂಡನ ಸಂಗಡ ಸಂಸಾರ ಇಲ್ಲ. ಇಂಥದ್ದಾಗ್ತದೆ ಇದು ಸಾಧನೆ. ಇದಕ್ಕಿಂತ ಇನ್ನೇನು ಹೇಳ್ಬೇಕು? ಶ್ರವಣ ಇಲ್ಲ, ಮನನ ಇಲ್ಲ, ನಿಧಿಧ್ಯಾಸನ ಇಲ್ಲ, ಗುರು ಇಲ್ಲ, ಜಂಗಮ ಇಲ್ಲ, ಏನೂ ಉಪದೇಶಗಳು ಇಲ್ಲ. ಬರೀ ಗಂಡ ಕಟ್ಟಿದ ತಾಳಿ ಹಿಡ್ಕೊಂಡು ಆ ತಾಳಿ ಕಣ್ಣಿಗೆ ಹಚ್ಕೊಂಡು ಅದಕ್ಕೆ ಒಂದಿಷ್ಟು ಕುಂಕುಮ ಬಚ್ಚಿ ಅರಿಶಿಣ ಹಚ್ಚಿ ನಮಸ್ಕಾರ ಮಾಡ್ತಾಳ. ಗಂಡನ ಬಲ್ಲಿ ಇಲ್ಲ. ಹಿಂಗಾದ್ರೆ ಹೆಂಗಾಗ್ತದ? ಇದು ಪರಿಪೂರ್ಣ ಸಾಧನೆ ಅಲ್ಲ. ಆಮೇಲೆ ಅದು ಶಾಶ್ವತವಾದಂತ ಮಲ ವಿಕ್ಷೇಪಗಳ ನಿವೃತ್ತಿ ಅಸಂಭವ ಅಂತೇಳಿ ವೀರಶೈವ ಧರ್ಮ ಹೇಳ್ತದ. ಅದು ಪುನರಾವರ್ತನೆ ಆಗುತ್ತಲೇ ಇರುತ್ತದೆ. ಹಿಂಗಾಗಿ ಪುನರಾವರ್ತನೆ ಆಗಿದ್ದ ದೋಷಗಳನ್ನ ನಿವೃತ್ತಿ ಮಾಡ್ಕೊಳ್ಳಕ ನಾವು ಶಾಶ್ವತವಾಗಿ ಮಲ ವಿಕ್ಷೇಪ ನಿವೃತ್ತಿಗಳಿಗಾಗಿ ಪೂಜೆ ಪಾಠಗಳು ಧ್ಯಾನಾದಿಗಳು ಮಾಡ್ತಿರ್ಬೇಕು. ಮತ್ತೆ ಮುಂದಿನ ಜನಾಂಗಕ್ಕೆ ಆದರ್ಶಪ್ರಾಯವಾಗಿರಲೂ ಬೇಕು. ಮುಂದಿನವರು ನಾವು ದಿವ್ಯ ಜ್ಞಾನಿಗಳಾಗಿವಂತಂದ್ರೆ ನಮ್ಮನ್ನು ನೋಡಿ ಯಾರು ಜ್ಞಾನಿಗಳಾಗಂಗಿಲ್ಲ. ಜ್ಞಾನ ಒಳಗಿನ ಸಾಧನೆ. ಇದೇನದ? ಮಲ ವಿಕ್ಷೇಪ ಕಳ್ಕೊಳಕ ನಾವು ಲಿಂಗ ಪೂಜೆ ಲಿಂಗ ಧ್ಯಾನ ಏನ್ ಮಾಡ್ತೀವಿ, ಇದೇನದ? ಹೊರಗೆ 4 ಮಂದಿ ಕಾಣಂತ ಸಾಧನೆ. ನಮ್ಮನ್ನು ನೋಡಿ ಇನ್ನೊಬ್ಬರು ಮಾಡ್ಲಿ ಅಂತೇಳಿ ಆದರ್ಶಪ್ರಾಯರಾಗಿರುವುದಕ್ಕ ಈ ಸಾಧನೆ ಅದ. ಹಿಂಗಾಗಿ ಇದ್ರ ಬಗ್ಗೆ ಇನ್ನ ಚಿಂತನೆ ಡೀಟೇಲ್ ಆಗಿ ಇಲ್ಲಿ ತನಕ ಗೊತ್ತ ಇದ್ದನ್ನೇ ಮತ್ತೆ ರಸವತ್ತಾಗಿ ಹೇಳಕತ್ತಾರ. ಈ ಪಾಠವನ್ನ ಬಿಡ್ಲಾರ್ದಂಗ ಮಿಸ್ ಮಾಡ್ಕೊಳ್ಳಾರ್ದಂಗ ಕೇಳ್ರಿ. ಇವತ್ತು ಹೇಳಿದ ಪಾಠ ಮತ್ತೆ ಮತ್ತೆ ಕೇಳಿ ಈ ವಿಚಾರವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಅಂತ ಹೇಳುವ ಮೂಲಕ ನನ್ನ ಈ ಚಿಂತನವನ್ನ ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಚಲೋ ಆಯ್ತೇನ್ರಿ ಪಾಠ ಇವತ್ತಿಂದು? ಮಾಯೆ ಸಾಮಾನ್ಯ ಚೇತನದಲ್ಲಿ ಆಶ್ರಯ ಪಡೆದತಿ. ದೇವ ದಾನ ಮನುಷ್ಯರಿಗೆ ಎಲ್ಲರಿಗೂ ಸಮಾನವಾದ ಆಶ್ರಯವನ್ನು
ಅದಕ್ಕೆ ದಿವ್ಯ ಸೃಷ್ಟಿ ಅಂತ ಹೇಳ್ತಾರೆ. ಈ ಒಂದು ಶುದ್ಧ ಚೇತನದೊಳಗ ಅವಿದ್ಯೆ ಆಶ್ರಯ ಇರುವುದಿಲ್ಲ, ಅದು ವಿರೋಧಿ ಆಗೈತಿ. ಮಲದೋಷ ನಿವಾರಣೆಗಾಗಿ ಯಥೇಚ್ಛವಾಗಿ ವೇದೋಕ್ತ ಕರ್ಮಗಳನ್ನ ಮಾಡಬೇಕು. ವಿಕ್ಷೇಪ ದೋಷ ನಿವಾರಣೆಗಾಗಿ ಧ್ಯಾನ ಉಪಾಸನೆಗಳನ್ನ ಮಾಡಬೇಕು. ಆವರಣ ದೋಷ ನಿವೃತ್ತಿಗಾಗಿ ಗುರುಶಾಸ್ತ್ರಗಳಿಂದ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಬೇಕು. ಇದು ಮುಂದಿನ ಪೀಳಿಗೆಗಾಗಿ ಆದರ್ಶಕ್ಕಾಗಿ ಇದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಒಂದು ನಾವು ನಿವೃತ್ತಿ ಮಾಡ್ಕೊಂಡ್ರೆ ಅಲ್ಲಿ ಪೂರ್ತಿ ನಿವೃತ್ತಿ ಆಗೋದು. ನಾವು ಮತ್ತೆ ಹೆಂಗ ಕಸ ಮತ್ ಬರುತ್ತೆ ಹಂಗ ನಮ್ಮ ದೋಷಗಳ ಮತ್ ಆಗ್ತಿರ್ತಾವ. ಅವುಗಳ ಒಂದು ನಿವಾರಣೆಗಾಗಿ ನಾವು ಅವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಜ್ಞಾನವನ್ನು ನೀಡಿದ ಗುರುಗಳಿಗೆ ಅನಂತ ಧನ್ಯವಾದಗಳು. ನಾಳೆ 5ಕ್ಕೆ ಎಲ್ಲರೂ ಜಾಯಿನ್ ಆಗಬೇಕಾಗಿ ಕೇಳ್ಕೊಳ್ತೇನೆ. ನಾಳೆ 5 ಗಂಟೆಗೆ ಜಾಯಿನ್ ಆಗಿಬಿಡ್ರಿ, ಯಾಕಂದ್ರೆ ಸಮಯ ಅನುಕೂಲ ಇಲ್ಲ. ಇದು ಜನರು ಜಾಸ್ತಿ ಬರ್ತಾ ಇಲ್ಲ ನೋಡ್ರಿ. ಒಂದು 4-5 ಮಂದಿ ಕುಂದಿರ್ತಾರೆ. ಉಳಿದವರೆಲ್ಲ ಇದ್ರ ಮೇಲೆ ಆಸಕ್ತಿ ಅದ. ಅವ್ರಿಗೆ ಪ್ರಾರಬ್ಧದ ಏನಿರ್ತದ, ಒತ್ತಡ ಇರ್ತದ. ಎಲ್ಲ ಕೆಲಸಗಳು ಮಾಡೋದ್ ಬಿಟ್ಟು ಇದೇ ಕೂತು ಕೇಳಂದ್ರೆ ಹೆಂಗಾಗ್ತದೆ. ಹಿಂಗಾಗಿ ನಾಳೆ 5 ಗಂಟೆಲಿಂತ 6 ಗಂಟೆ ತನಕ ನಿಮ್ಮ ಚಟುವಟಿಕೆಗಳು. 6 ಗಂಟೆ ಒಂದು 5-10 ನಿಮಿಷ ನಾ ಹೆಚ್ಚು ಕಡಿಮೆ ಬಂದಿನಿ ಅಂತಂದ್ರೆ ನಾ ಬಂದ ಮೇಲೂ ನಿಮ್ಮದೇ ಚಾಲು ಇಟ್ಟಿರ್ತೀರಿ. ಹಂಗೆ ಸ್ವಲ್ಪ ಬಂದ ಮೇಲೆ ನೋಡ್ಕೋಬೇಕು. ಒಬ್ರಿಗೊಬ್ರು ಅರಿವಿಲಿಂತ ನಾನು ಬಂದು ಕುಂತ ಮೇಲೂ ನೀವು ಹಂಗೆ ನಿಮ್ಮದೇ ಹೇಳ್ಕೊತಿರ್ತೀರಿ. ಅದು ಆಗಬಾರ್ದು. ಅದೇನತ್ತು ನಿಮ್ಗೆ ಈ ಜ್ಞಾನ ಪಡ್ಕೊಳಕ್ ನಿಮಗೆ ನೀವು ಹೇಳೋದು ಯಾವಾಗ್ಲೂ ಹೇಳ್ಬೋದು ಕಂಟಿನ್ಯೂ ಆಗಿ. ನಾನಿನ್ನೇನು ಹೇಳ್ಬೇಕ ತಯಾರಾಗಿ ಬಂದಿರ್ತೀನಿ. ಅದೇನಾಗ್ಬಿಡ್ತದ, ಸಮಯ ಅಭಾವ ಆಗಿ ಕಟ್ಟಾಗ್ತದ. ಅದು ವಿಷಯ ಕಟ್ಟಾಗ್ತದೆ. ಕಟ್ ಮಾಡೋದಂದ್ರೆ 1 ನಿಮಿಷ 2 ನಿಮಿಷದ ತನಕ ನಡಿಲಿ. ಒಂದು ಬ್ರೇಕ್ ಹಾಕಿದ ಕೂಡಲೇ ಗಕ್ಕತ ನಿಂದ್ರದಲ್ಲ. ಬಂದರ ಅಂತೇಳಿ ಬಂದ 1 ನಿಮಿಷ 2 ನಿಮಿಷ 3 ನಿಮಿಷದಾಗ ಅದು ಮುಗಿಸ್ಬೇಕು. ಬಂದಾರ ಅಂತ ಹೇಳಿದ್ಮೇಲೆ ಪಟ್ಟಕ್ಕತ್ತೇಳಿ ಬಂದ್ ಮಾಡಿದ್ರು ಅದನ್ನು ತಪ್ಪಾಗ್ತದೆ. ಒಂದ್ ಸ್ವಲ್ಪ ಸ್ಲೋ ಮಾಡಿ ನಿಧಾನಕ್ಕೆ ಅದನ್ನ ಕ್ಲೋಸ್ ಮಾಡಿಬಿಡ್ಬೇಕು. ರೈಲ್ವೆ ನಿಂದ್ರಿಸೋದನ್ನು ಒಂದೇ ಸಲ ಬ್ರೇಕ್ ಹಾಕಿದ್ರೆ ಓಸೋ ಮಂದಿ ಹೊತ್ಕೊಂಡು ಬೀಳ್ತಾರ. ಹಂಗಲ್ಲದು. 1 ನಿಮಿಷ 2 ನಿಮಿಷ ಟೈಮ್ ತಗೊಂಡು ಸ್ಲೋ ಮಾಡಿ ಅದನ್ನು ಮುಕ್ತಾಯ ಮಾಡಿ ಆಮೇಲೆ ಮತ್ತೆ ನಮಗೆ ಅವಕಾಶ ಕೊಟ್ಟು ನಾವು ಬಂದ ಮೇಲೆ 1-2 ನಿಮಿಷ ಇದಕ್ಕೆ ಜಾಸ್ತಿ ಕಾಯ್ಲಕ್ಕೆ ಹಚ್ಚಬಾರ್ದು. ಒಟ್ಟ ನಾವು ಬಂದದ್ರ ಖಬರೇ ಇಲ್ಲ. ಹಂಗೆ ನಿಮ್ಮದೇ ನಡೆಸಿರ್ತೀರಿ. ಯಾಕ ಗುರುಗಳು ಬಂದದ್ದು ಯಾರು ಹೇಳೇ ಇಲ್ಲಲ್ಲ, ನಾವ್ ಹಿಂಗೆ ಹೇಳಕತ್ತೀವಲ್ಲ ಅಂತ ಹೇಳಕ್ಕೆ ಏನೇನೋ ನಿಮ್ಮದ್ ನೀವೇ ಮಾತಾಡ್ತೀರಿ, ನೀವೇ ಮಾಡ್ತೀರಿ. ನಮ್ಗೇನು 1 ನಿಮಿಷ 2 ನಿಮಿಷ 5 ನಿಮಿಷ ನೋಡ್ತೀವಿ. ಚಲೋ ನಡೆದಿತ್ತು, ಏನೋ ನಮಗ್ ಗೊತ್ತಿಲ್ಲದ ವಿಷಯ ಏನಾರ ಇತ್ತಂದ್ರೆ ಕೂತ್ ಕೇಳ್ತೀವಿ, ಇಲ್ಲಾಂದ್ರೆ ಬಂದ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಚಲೋ ಏನೋ ನಡೆಸ್ಲಕತ್ತಾರ ನಡಿ, ನಮ್ದೇನ್ ಮಾಡೋದದ. ಹಿಂಗಾಗಿ 1 or 2 minutes ನಮ್ದು ಎಂಟ್ರಿ ಆದ್ಮೇಲೆ 1-2 ನಿಮಿಷ ಅದರೊಳಗ ನಿಮ್ಮದು ಬಂದ್ ಮಾಡಿದಕ್ಕೆ ನಮಗ್ ಕೊಟ್ರಿ ಅಂತಂದ್ರೆ ನಾವ್ ಏನ್ ಹೇಳ್ಬೇಕ ತಯಾರಾಗಿ ಬಂದೀವಿ ಅದನ್ನ ನಾವ್ ಹೇಳ್ತೀವಿ. ಏನು ತಯಾರಿಲ್ಲ, ಏನು ಇಲ್ಲ. ನಂದೇನ್ ತಯಾರಿ ಇರ್ತದ, ಹಂಗೆ ಚಾಲು ಮಾಡಿಬಿಡ್ತೀವಿ. ಯಾವ್ದಾರ ಬುಕ್ ತಗೊಂಡು 4 ಸಾಲು ಓದ್ಕೋತೀವಿ, ಹೇಳ್ದೇವಂದ್ರೆ ಅದು ಹಂಗೇ ನಡೆದಿರ್ತದೆ. ಸಮಯ ಸ್ವಲ್ಪ ಚೇಂಜ್ ಮಾಡಿದ್ರೆ ಸ್ಟ್ರೆಂತ್ ಇಂಪ್ರೂವ್ ಆಗ್ತದೆ ಅನ್ನೋದು ನೋಡ್ಲಕತ್ತೀನಿ. ನೋಡೋಣ. ಒಳ್ಳೇದಾಗ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ. ಓಂ.